ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಬರುವ ಉಪಾಖ್ಯಾನಗಳನ್ನು ಆಖ್ಯಾನಗಳನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ವಿ. ಸುಂದರಕಾಂಡ ಅಂದಾಗ ಕಾಂಡದಲ್ಲಿ ವರ್ಣನೆ ಮಾಡಿದ ವಿಷಯಗಳು ಎಷ್ಟು ಸುಂದರವೋ ನಮ್ಮ ಬದುಕು ಅಷ್ಟೇ ಸುಂದರವಾಗಲಿ, ಹಾಗಾಗಿ ಅದನ್ನು ಸುಂದರಕಾಂಡ ಅಂತ ಕರೆದಿದ್ದಾರೆ. ಹಿಂದೆ ತಿಳಿಸಿದೆ, ಸುಂದರೇ ಸುಂದರಿ ಸೀತಾ, ಸುಂದರರಲ್ಲಿ ಅತ್ಯಂತ ಸುಂದರಳಾದವಳು ಸೀತೆ. ಸುಂದರ ಪುರುಷರಲ್ಲಿ ಬಹಳ ಸುಂದರ ಪುರುಷ ಅಂದರೆ ಶ್ರೀರಾಮ. ಇವರಿಬ್ಬರನ್ನು ಸೇವೆ ಮಾಡಿ ಭಕ್ತರಲ್ಲಿ ಬಹಳ ಸುಂದರ ಅಂದರೆ ಅದು ರಾಮ, ಆಂಜನೇಯ. ರಾಮ ಭಕ್ತರಲ್ಲಿ ಬಹಳ ಸುಂದರನಾದವನು ಆಂಜನೇಯ. ಹಾಗಾಗಿ ಮೂವರು ಸುಂದರ, ರಾಮ ಸುಂದರ, ಸೀತೆ ಸುಂದರಳು, ಆಂಜನೇಯನೂ ಸುಂದರ ಅಂತ ಹಿರಿಯರು ಹೇಳಿದ್ದಿದೆ. ಆ ಮೂವರ ಚರಿತ್ರೆಯನ್ನು ವರ್ಣಿಸಿದ್ರಿಂದ ಈ ಕಾಂಡವನ್ನು ಸುಂದರಕಾಂಡ ಅಂತ ಕರೆದದ್ದು ಇದೆ. ಈ ಕಾಂಡದಲ್ಲಿ ಆಂಜನೇಯ ರಾಮ ಹೇಳಿದ್ದನ್ನೂ ಮಾಡಿದ್ದಾನೆ. ರಾಮ ಬಾಯಲ್ಲಿ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡದ್ದನ್ನೆಲ್ಲ ಪೂರ್ಣ ಮಾಡಿ ಬಂದಿದ್ದಾನೆ. ಶಾಸ್ತ್ರಗಳು ಹಾಗೂ ಕೆಲವು ಗ್ರಂಥಗಳಲ್ಲಿ ಮನಸ್ಸಿನಲ್ಲಿದ್ದದ್ದನ್ನು ಅರಿತು ಮಾಡೋರಿಗೆ ಇಂಗಿತಜ್ಞ ಅಂತ ಕರೀತಾರೆ. ಇಂಗಿತಜ್ಞ, ಇಂಗಿತಂ ಜಾನಾತೀತಿ ಇಂಗಿತಜ್ಞ. ಮನಸ್ಸಿನಲ್ಲಿ ಒಂದಿಷ್ಟು ಭಾವನೆ ಇದೆ, ಮನಸ್ಸಿನಲ್ಲಿ ಒಂದಿಷ್ಟು ವಿಷಯಗಳಿವೆ, ಬಾಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಬಾಯಲ್ಲಿ ಹೇಳಲ್ಲ. ಬಾಯಲ್ಲಿ ಅಂದರೆ ಮಾತಿನಲ್ಲಿ ಹೇಳಲ್ಲ. ಆದರೆ ಸ್ವಲ್ಪವೇ ಹೇಳಿದರೂ ಆ ಮಾತಿನ ಹಿಂದಿರುವ ಮರ್ಮ ಅರ್ಥ ಮಾಡಿಕೊಂಡು ಮಾಡೋದಿದೆಯಲ್ಲ, ಅವನಿಗೆ ಇಂಗಿತಜ್ಞ ಅಂತ ಕರೀತಾರೆ. ಅಂಥವರು ಬಹಳ ವಿರಳ ಆಗ್ತದೆ. ಆಂಜನೇಯ ಅಂಥ ವ್ಯಕ್ತಿಯಂತೆ. ಎಂಥ ವ್ಯಕ್ತಿ ಅಂದರೆ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ಅರಿತು ಮಾಡ್ತಾನಾದ್ರಿಂದ ಇಂಗಿತಜ್ಞ ಅಂತ ಕರೆಸ್ಕೊಂಡ. ರಾಮಾಯಣದ ಅನೇಕ ಘಟ್ಟಗಳಲ್ಲಿ ಹನುಮಂತನ ವಿಷಯಗಳನ್ನು ಅನುಸಂಧಾನ ಮಾಡಿಸ್ತಾ ಹೇಳ್ತಾರೆ. ನಾವು ದಿನ ಹೇಳುವ ಸ್ತೋತ್ರ, ಹೇಳಲೇಬೇಕಾದ ಶ್ಲೋಕ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಈ ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ. ಆಂಜನೇಯನ ಗುಣಗಾನವನ್ನು ಮಾಡ್ತದೆ. ಹೇಗೆ ಗುಣಗಾನ ಮಾಡ್ತದೆ ಅಂತ ನೀವು ಕೂಡ ಚಿಂತನೆ ಮಾಡ್ಬೋದು. ಬುದ್ಧಿರ್ಬಲಂ
ಬುದ್ಧಿ ಅಂದರೆ ಉತ್ತಮವಾದಂತಹ ವಿಚಾರ ಶಕ್ತಿ, ಅದನ್ನು ಬುದ್ಧಿ ಅಂತ ಕರೀತಾರೆ. ಎಷ್ಟು ದೊಡ್ಡ ವಿಚಾರ ಶಕ್ತಿ ಇತ್ತು ಅಂದರೆ ಆಂಜನೇಯನಿಗೆ ಯಾರಾದರೂ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ಅದು ಯಾವ ಮನಸ್ಸಿನಲ್ಲಿ ಭಾವ ಇಟ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದನ್ನು ಬೇಗ ಅವನು ತಿಳಿತಾ ಇದ್ದ. ಅಂಥ ಬುದ್ಧಿ ಅವನು. ರಾಮಾಯಣದಲ್ಲೇ ಒಂದು ಉದಾಹರಣೆ ಬರ್ತದೆ. ಏನು ಉದಾಹರಣೆ ಅಂದರೆ, ತಾರೆ ಅಂತ ಒಬ್ಬ ಕವಿ, ತಾರೆ ಸಹೋದರ ಈತ. ಅಂಗದ ಅಂತ ಇನ್ನೊಬ್ಬ ಕವಿ. ಅಂಗದ ಯಾರು ಅಂದರೆ ವಾಲಿಯ ಮಗ. ವಾಲಿಯ ಹೆಂಡತಿ ಯಾರು ಅಂದರೆ ತಾರೆಯ ಸಹೋದರ ಯಾರು ಅಂದರೆ ತಾರ. ಅಂಗದ, ತಾರ ಅಂತ ಒಬ್ಬಳಿದ್ಲು. ಅವಳು ವಾಲಿಯ ಹೆಂಡತಿ. ವಾಲಿ ಕೊಟ್ಟು ಮದುವೆ ಮಾಡಿಸಿದ್ರು. ವಾಲಿ ಸತ್ತೋಗಿದ್ದ. ವಾಲಿ ಸತ್ತ ಮೇಲೂ ಸುಗ್ರೀವ ರಾಜ್ಯ ಆಳ್ತಾ ಇದ್ದ, ರಾಜನಾದ. ಸುಗ್ರೀವ ಹೇಳಿ ಕಳಿಸಿದಾನೆ ಅಂಗದನಿಗೆ, ಕಪಿಗೆ, ನೀವು ಸೀತೆಯನ್ನು ಹುಡುಕೊಂಡು ಬರಲೇಬೇಕು. ಸೀತೆಯನ್ನು ಹುಡುಕೊಂಡು 1 ತಿಂಗಳಲ್ಲಿ ಬರಲಿಲ್ಲ ಅಂದರೆ ನಿಮಗೆಲ್ಲ ಬೆಂಕಿಯಲ್ಲಿ ಹಾಕಿಬಿಡ್ತೇನೆ ಅಂತ ಹೇಳಿದ್ದ. ಸರಿ, ಅದಕ್ಕೆ ಸೀತೆಯನ್ನು ಹುಡುಕ್ತಾರೆ. ರಾಮನ ಸೇವೆ ಮಾಡಬೇಕು, ನಮ್ಮ ರಾಜ ಆದೇಶ ಮಾಡಿದ್ದಾನೆ ಅಂತ ಸೀತೆಯನ್ನು ಚೆನ್ನಾಗಿ ಹುಡುಕ್ತಾರೆ. ಎಲ್ಲಿ ಹುಡುಕಿದರೂ ಕೂಡ ಸೀತಾದೇವಿ ಸಿಗಲಿಲ್ಲ. 1 ತಿಂಗಳು ಗಡುವು ಮುಗಿದೋಯ್ತು. 1 ತಿಂಗಳು ಗಡುವು ಮುಗಿದ ಮೇಲೆ ಇನ್ನು ಪುನಃ ಕಪಿಗಳೆಲ್ಲ ಏನಾದರೂ ಸುಗ್ರೀವನ ಬಳಿಗೆ ಬಂದರೆ ಕಿಷ್ಕಿಂಧೆಗೆ, ರಾಜ ಆದ್ದರಿಂದ ದಂಡ ಹಾಕ್ತಾನೆ. ಸೀತೆ ಹುಡುಕಲಿಲ್ಲ ನೀವು ಯಾರು ಅಂತ ದಂಡ ಹಾಕ್ತಾನೆ. ಅಂದರೆ ಬೆಂಕಿಗೆ ಹಾಕ್ತಾನೋ ಇನ್ನೇನೋ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಕಪಿಗಳಲ್ಲಿ ಏನು ಮಾಡೋದು, ರಾಮನ ಸೇವೆ ಮಾಡಿದರೂ ಕೂಡ ಸೀತೆ ಸಿಗಲಿಲ್ಲಲ್ಲ ಅಂತ ಆಲೋಚನೆ ಶುರು ಆಯಿತು. ಆ ಸಮಯಕ್ಕೆ ತಾರ ಅನ್ನೋ ಕಪಿ ಇದ್ನಲ್ಲ, ಅಂಗದನಿಗೆ ಸೋದರ ಮಾವನಾಗಬೇಕು. ಎಲ್ಲ ಕಪಿಗಳ ಸಭೆ ಸೇರಿಸಿದ. ಸೀತೆಯನ್ನು ಹುಡುಕ್ಲಿಕ್ಕಂತೂ ನಮಗಾಗಲಿಲ್ಲ. 1 ತಿಂಗಳು ಗಡುವು ಕೂಡ ಮುಗಿದು ಹೋಗಿದೆ. ಇಲ್ಲಿಂದ ನಾವೇನಾದರೂ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನ ಹತ್ರ ಹೇಳಿದರೆ ನಮಗೆಲ್ಲ ಶಿಕ್ಷೆ ಆಗ್ತದೆ. ಸುಗ್ರೀವ ಸಾಮಾನ್ಯನಲ್ಲ, ರಾಜ್ಯದ ಅಧಿಕಾರಕ್ಕಾಗಿ ಅಣ್ಣನನ್ನೇ ಕೊಲ್ಲಿಸಿದವ. ರಾಮನ ಕಡೆಯಿಂದ ಅಣ್ಣ ವಾಲಿನ ಕೊಲ್ಲಿಸಿದವನು ಸುಗ್ರೀವ. ಹಾಗಾಗಿ ನಾವೇನಾದರೂ ಸುಗ್ರೀವನ ಹತ್ರ ಹೋದರೆ ನಮಗೆ ಶಿಕ್ಷೆ ಖಂಡಿತ ಆಗ್ತದೆ. ಅದಕ್ಕೆ ನಾವೇನು ಮಾಡೋಣ, ಹೇಗಿದ್ದರೂ ಸೀತೆಯನ್ನು ಹುಡುಕ್ಲಿಕ್ಕೆ ಆಗಿಲ್ಲ, ಆದ್ದರಿಂದ ಪುನಃ ಅವನ ಹತ್ರ ಹೋಗಿ ಹೇಳಿ ಶಿಕ್ಷೆ ಅನುಭವಿಸೋದಕ್ಕಿಂತ ಇಲ್ಲೇ ಇದ್ದು ಬಿಡೋಣ ಅಂತ ಯೋಚನೆ ಮಾಡಿದ್ದಂತೆ. ತಾರೆ ಹೇಳ್ತಾ ಇದ್ದಾನೆ, ತಾರ ಅನ್ನೋ ಕಪಿ, ನಮ್ಮದೇ ಒಂದು ರಾಜ್ಯ ಕಟ್ಕೊಳ್ಳೋಣ. ನಮಗೆ ಸುಗ್ರೀವನಿಂದ ಏನಾಗೋದಿದೆ ಹೇಳ್ರಿ? ರಾಮನಿಂದಲಾದರೂ ನಮಗಾಗೋದೇನಿದೆ? ರಾಮ ಅಯೋಧ್ಯ ಪಟ್ಟಣದ ರಾಜನಾಗೋನು ಇಂದಲ್ಲ ನಾಳೆ. ವನವಾಸ ಮುಗಿಸ್ಕೊಂಡು ಹೋದ ಮೇಲೆ, ವನವಾಸ ಎಲ್ಲ ಮುಗಿದ ಮೇಲೆ ಅವನು ರಾಜನಾಗೇ ಆಗ್ತಾನೆ ಪಟ್ಟಣದಲ್ಲಿ. ನಾವೆಷ್ಟೇ ಆಗಲಿ ಕಾಡು, ಬೆಟ್ಟ, ಗುಡ್ಡ ಇಂಥ ಕಡೆ ಇಟ್ಟುಕೊಂಡಿರೋರು. ಹಾಗಾಗಿ ನಮಗೆ ರಾಮನಿಂದ ಆಗಬೇಕಾದದ್ದೇನು ಅಂಥದ್ದೇನಿಲ್ಲ. ಸುಗ್ರೀವನ ಹತ್ರ ಹೋದರೆ ಶಿಕ್ಷೆ ಹಾಕದೆ ಬಿಡಲ್ಲ, ಅವನ ಅಧಿಕಾರ ಬೇಕು ಅಂತನವನು. ಸೀತೆಯನ್ನು ಹುಡುಕ್ಲಿಕ್ಕೆ ಹೋದರೆ ಸೀತೆ ಸಿಗಲಿಲ್ಲ. 1 ತಿಂಗಳು ಗಡುವು ಕೊಟ್ಟಿದ್ದ, ಅದು ಮುಗಿದು ಹೋಗಿಬಿಟ್ಟಿದೆ. ನಾವು ಈ ಸಮಯದಲ್ಲಿ ಪ್ರತ್ಯೇಕ ರಾಜ್ಯ ಮಾಡಿಕೊಂಡ್ರೆ ಹೇಗೆ ಅಂತ ಆಲೋಚನೆ ಮಾಡಿದ್ದಂತೆ ತಾರ. ಎಲ್ಲ ಕಪಿಗಳಿಗೂ ತಾರನ ಮಾತು ಕೇಳ್ತಾ ಇದ್ದರೆ ಭಾರೀ ಮಾತು ಉಗಾರ ತಾರ ಎಲ್ಲರನ್ನ ಆಕರ್ಷಣೆ ಮಾಡಿಬಿಟ್ಟಂತೆ. ನೋಡಿ, ಇದು ಪ್ರತ್ಯೇಕ ರಾಜ್ಯದ ಕೂಗು ಮೊದಲಿಂದ ಶುರುವಾಗಿದೆ. ಆಗಾಗ ಸದನದಲ್ಲಿ ಹೇಳುತ್ತಿರ್ತದಲ್ಲ, ನಮ್ಮದೊಂದು ಪ್ರತ್ಯೇಕ ರಾಜ್ಯ ಮಾಡ್ಕೊಂಡ್ಬಿಡ್ತೇವೆ ಅಂತ. ಹಂಗಿದ್ದಂಗೆ ಈ ಪ್ರತ್ಯೇಕ ರಾಜ್ಯದ ಕೂಗು, ನಾವಲ್ಲಿಗೆ ಯಾಕೆ ಹೋಗಬೇಕು? ಹೀಗೆ ತಾರ ಅನ್ನೋ ಕಪಿ ಅಂಗದನನ್ನು ಮಧ್ಯದಲ್ಲಿ ಕೂಡಿಸ್ಕೊಂಡು
ಎಲ್ಲ ರಾಜರಿಗೆ, ಎಲ್ಲ ಕಪಿಗಳಿಗೆ ಈ ವಿಷಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕೇಳೋರಿಗೆ ಏನು ಅನ್ನಿಸ್ತು, ಎಷ್ಟು ಒಳ್ಳೆಯ ವಿಚಾರ ಹೇಳ್ತಿದ್ದಾನಲ್ಲ ಅಂತ. ಹನುಮಂತ ದೂರದಲ್ಲಿ ಕೂತಿದ್ದಂತೆ, ಏನು ಮಾಡ್ತಿದ್ದಾನೆ ತಾರೆ ನೋಡೋಣ ಅಂತ. ಎಲ್ಲ ಕೇಳಿಸ್ತಾ ಇದೆ, ಇವನ ಮಾತೆಲ್ಲ ಕೇಳಿಸ್ತಾ ಇದೆ, ಸುಮ್ಮನೆ ಕೂತಿದ್ದಾನೆ ಹನುಮಂತ. ಆದರೂ ಇವನ್ನೆಲ್ಲ ಹೇಳೋದನ್ನು ಕೇಳಿ ಕಪಿಗಳೆಲ್ಲ ಮೋಹಿತರಾದರು. ಹೌದು ಹೌದು, ತಾರೆಯ ಮಾತಿಗೆ ಸಹಮತಿ ಯಾರ್ಯಾರಿಗಿದೆ ಕೈ ಎತ್ತರಿ ಅಂತ ಬೇರೆ ಹೇಳ್ದ. ಕೆಲವು ಕಪಿಗಳೆಲ್ಲ ಕೈಯೂ ಎತ್ತಿಬಿಟ್ರಂತೆ, ನಾನು ಹೌದು ನಾನು ಒಪ್ತೇನೆ. ಕೈ ಎತ್ತಿ ತಾರೆಯ ಮಾತಿಗೆ ಯಾವಾಗ ಚಪ್ಪಾಳೆ ತಟ್ಟಿದ್ರೋ ಆವಾಗ ಮತ್ತೊಂದು ಮಾತನ್ನು ಪ್ರಸ್ತಾಪ ಮಾಡಿದ್ದಂತೆ. ಕಪಿಗಳೇ, ನಾನು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು ಅಂತಿದ್ದೇನೆ. ನಾವಿಲ್ಲಿದ್ದಾಗ ನಮಗೇಂತ ಒಬ್ಬ ರಾಜನಾಗೋದು ಯಾರು? ಅಲ್ಲಿ ಹೋದರೆ ಸುಗ್ರೀವನೇ. ಅವನು ಅಣ್ಣನಿಗಾಗಿ, ಅವನ ರಾಜ್ಯಕ್ಕಾಗಿ ಅಣ್ಣನ್ನೇ ಕೊಲಿಸಿದವನು, ಅಂಥ ಸ್ವಾರ್ಥಿ. ಅಂಥವನ ರಾಜ್ಯದೊಳಗೆ ನಾವು ಪ್ರಜೆಗಳಾಗಿರೋದ್ರಲ್ಲಿ ಏನು ಅರ್ಥ ಇದೆ? ಅವನು ಬೇಡ. ಸರಿ, ಇಲ್ಲಿ ಒಂದು ಪ್ರತ್ಯೇಕ ರಾಜ್ಯ ಅಂತ ನಾವೇ ನಮ್ಮದೇ ಕಟ್ಕೊಂಡು ಇಲ್ಲೇ ವಾಸ ಮಾಡಿಕೊಂಡಿದ್ರೆ ಇಲ್ಲೊಬ್ಬ ನಮಗೆ ರಾಜ ಬೇಕಲ್ಲ, ಯಾರಾಗಬೇಕು? ನೋಡಿ, ನಿಮ್ಮೆಲ್ಲರಿಗೆ ಒಳಿತಾಗಲಿ ಅಂತ ಹೇಳ್ತೇನೆ. ಹಿಂದೆ ವಾಲಿ ರಾಜ್ಯ ಆಳ್ತಾ ಇದ್ದಾಗ ನಾವೆಷ್ಟು ಚೆನ್ನಾಗಿದ್ವಿ. ವಾಲಿನೇ ಮತ್ತೊಂದು ರೂಪದಲ್ಲಿ ಬಂದಿದ್ದಾನೆ ಅಂಗದನಾಗಿ. ಅಂಗದ ರಾಜ್ಯನಾದರೆ ನೀವೆಲ್ಲರಿಗೂ ಒಪ್ಪಿಗೆ ಇಲ್ಲೇನೋ ಇಲ್ಲೋ ಅಂತ ಕೇಳಿದೆ. ಅಂಗದ ರಾಜನಾಗಲಿ, ಅವನನ್ನು ನಾವು ರಾಜ ಅಂತ ಇಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡ್ಬಿಡೋಣ. ಮಾಡಿಸಿ ನಾವು ಇದೇ ಒಂದು ಪ್ರತ್ಯೇಕ ರಾಜ್ಯ ಕಟ್ಕೊಂಡು ನಾವು ನಮ್ಮ ಅಂಗದ ಅವನಂತೆ ನಾವು ವರ್ತನೆ ಮಾಡಿಬಿಡೋಣ ಅಂತ ಎಲ್ಲರಿಗೂ ಈ ಮಾತನ್ನು ಹೇಳಿ ಏನೋ ಖುಷಿ. ಅಂತೂ ಬದುಕಿದ್ವೆಲ್ಲ, ಸುಗ್ರೀವನ ಶಿಕ್ಷೆ ನಮಗೆ ತಪ್ಪಲ್ಲ ಅಂತ ಏನೋ ಖುಷಿ ಅವರಿಗೆಲ್ಲ. ಹೀಗೆ ಹೇಳಿ ಹೇಳಿ ಕಪಿಗಳ ಬುದ್ಧಿಯನ್ನು ಪರಿವರ್ತನೆ ಮಾಡಿಬಿಟ್ಟ. ಕಪಿಗಳ ಬುದ್ಧಿನೇ ಪರಿವರ್ತನೆ ಆಗುವ ಹಾಗಿತ್ತು ಅವನ ಮಾತು. ಏನು ಹೇಳ್ತಿದ್ದಾನೆ ಅಂತ ಒಳಗುಟ್ಟು ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಒಟ್ಟು ಪ್ರತ್ಯೇಕ ರಾಜ್ಯ ಆಗಬೇಕು, ಸುಗ್ರೀವನ ಹತ್ರ ವಾಪಸ್ ಯಾರು ಹೋಗಬಾರ್ದು, ಇಲ್ದಿದ್ರೆ ಶಿಕ್ಷೆ ಹಾಕಿಬಿಡ್ತಾನೆ ಅಂತ ಭಯ ಹುಟ್ಟಿಸಿ ನಮಗೆ ರಾಜನಾಗಿ ಅಂಗದನಾಗಬೇಕು ಅಂತ ಪದೇ ಪದೇ ಹೇಳಿಸ್ತಾ ಇದ್ದಾನೆ. ಇದಕ್ಕೆ ಯಾರೆಲ್ಲರದ ಸಹಮತಿ ಇದೆ ಕೈ ಎತ್ತರಿ ಅಂತ. ಕೈ ಎತ್ತಿಬಿಟ್ರು ಕೆಲವೆಲ್ಲ. ಒಂದು 4 ಜನರಿಗೆ ಮೊದಲೇ ಹೇಳಿಟ್ಟಿದ್ದ, ನಾ ಹೇಳಿದ ಕೂಡಲೇ ಕೈ ಎತ್ತರಿ ಅಂತ ಎತ್ತೇ ಬಿಟ್ರು ಅವರೆಲ್ಲ. ಹನುಮಂತ ಮಾತ್ರ ಏನೂ ಮಾತನಾಡಿಲ್ಲ. ಆಮೇಲೆ ಇವನ ಮಾತು ಮುಗೀತು. ಇವನ ಮಾತು ಮುಗಿದ ಮೇಲೆ ಅಲ್ಲಿ ಇದ್ದಂಥ ಹನುಮಂತ ಗಂಭೀರ ಧ್ವನಿಯಲ್ಲಿ ಒಂದು ಮಾತು ಹೇಳಿದ್ದಂತ. ಏನು ಮಾತು ಹೇಳಿದ ನೋಡಿ, ಆ ರಾಮಾಯಣದಲ್ಲಿ ಬರ್ತದೆ ಈ ಸಂದರ್ಭ. ಅಂಗದಸ್ಯ ರಾಜ್ಯಾಯ ತಾರಾವಿಹಿತಂ ವಾಕ್ಯಂ ಅಂತನ್ನಂತ ಹೇಳ್ತಾನೆ ಆ ಹನುಮಂತ. ಅಂಗದ ರಾಜನಾಗಬೇಕು ಅಂತಂತ ಇದ್ದಾನೆ. ತಾರೆ, ಇದ್ರ ಒಳಗುಟ್ಟು ನಿಮಗೆ ಅರ್ಥ ಆಗಲಿಲ್ಲ, ನಾನು ಹೇಳ್ತೇನೆ ಅಂತನ್ನಂತ. ಏನು ಒಳಗುಟ್ಟು ಅಂದರೆ, ಅಂಗದ ಅಂದರೆ ಸೋದರ ಅಳಿಯನಾಗಬೇಕು ತಾರೆಗೆ. ಅವನನ್ನು ಇಲ್ಲಿ ರಾಜ್ಯದೊಳಗೆ ರಾಜನನ್ನು ಮಾಡ್ಕೊಂಡ್ಬಿಟ್ರೆ, ರಾಜನನ್ನು ಮಾಡಿದ ಅನ್ನೋ ಕಾರಣಕ್ಕೆ ಸೋದರ ಮಾವನನ್ನು ಮಂತ್ರಿಯಾಗಿ ಮಾಡ್ಕೊತಾನಂತೆ. ಸಹಜ, ಯಾಕಂದರೆ ನಮ್ಮ ಸೋದರ ಮಾವನೇ ನನ್ನನ್ನು ಪ್ರತ್ಯೇಕ ರಾಜ್ಯ ಮಾಡಿ ರಾಜನನ್ನು ಕೂಡಿಸಿದ ಅಂತ ಅವನಿಗೊಂದು ರೀತಿ ಋಣ ಇರ್ತದೆ. ಋಣ ಇದ್ದದ್ದಕ್ಕೆ ತಾರ ಸಹಜವಾಗಿ ಮಂತ್ರಿ ಸ್ಥಾನ ಪಡ್ಕೊಂಡ್ಬಿಡ್ತಾನೆ. ಮಂತ್ರಿಯಾಗಿ ಮೆರಿಬೇಕು ಅನ್ನೋ ಅಧಿಕಾರದ ಲಾಲಸೆ ಇತ್ತಂತೆ ತಾರನಿಗೆ. ಅದಕ್ಕೆ ತನ್ನ ವಿಷಯ ಹೇಳ್ತಾ ಇಲ್ಲ, ನಾ ಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇಲ್ಲ, ಅಂಗದ ರಾಜನಾಗಲಿ ಅಂತ ಹೇಳ್ತಿದ್ದಂತೆ. ಅಂಗದ ರಾಜನಾಗಲಿ, ಸೋದರ ಅಳಿಯ ರಾಜನಾಗಿಬಿಟ್ಟ ಅಂದರೆ ಮಾವನ ಮಾತು ಕೇಳ್ಕೊಂಡಿರ್ತಾನೆ, ನಾ ಮಂತ್ರಿ ಆಗ್ತೇನೆ ಅಂತ ಆಸೆ. ಯಾರಿಗಾದರೂ ಗೊತ್ತಾಗ್ತಿತ್ತ ಇಷ್ಟೆಲ್ಲ ಒಳಗುಟ್ಟು? ಇವಾಗೂ ರಾಜ್ಯದ ರಾಜಕಾರಣದಲ್ಲಿ ಇಂಥವು ನಡೀತಾನೇ ಇರ್ತಾವೆ. ಯಾವಾಗಲೂ ಯಾರಿಗೋ ಸಲುವಾಗಿ ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರೆ ಅನ್ನೋದೇ ಗೊತ್ತಾಗೋಲ್ಲ ಮೇಲ್ನೋಟಕ್ಕೆ. ನಿಜವಾಗಲೂ ಒಳ ಉದ್ದೇಶ ಅದಿತ್ತಂತೆ. ಅವ ರಾಜನಾದರೆ ನನಗೆ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳಿಕ್ಕಾಗ್ತದೆ ಅಂತ.
ಹಾಗಾಗಿ ಹೇಳ್ತಾ ಇದ್ದಾನೆ, ರಾಜ ಅವ ಆಗಲಿ ರಾಜ ಅವನಾಗಲಿ ನೀವೆಲ್ಲರೂ ಸಹಮತಿ ಕೊಡ್ರಿ, ಸುಗ್ರೀವ ಒಳ್ಳೆಯವನಲ್ಲ, ಸುಗ್ರೀವ ಒಳ್ಳೆಯವನಲ್ಲ, ರಾಮನಿಂದ ನಮಗೆ ಆಗಬೇಕಾದದ್ದೇನಿಲ್ಲ, ರಾಮನ ಸೇವೆ ಮಾಡ್ತಾ ಕೂಡೋದು ಬೇಡ, ಇಂಥವೆಲ್ಲ ಚುಚ್ಚಿ ಕೊಡ್ತಾ ಇದ್ದ. ಹನುಮಂತನಿಗೆ ಇದೆಲ್ಲ ಗೊತ್ತಾಗಿದೆ. ಅದಕ್ಕೆ ಹನುಮಂತ ಹೇಳ್ದ, ಯಾರಾದರೂ ರಾಮನ ಸೇವೆ ಮಾಡಲ್ಲ, ಪ್ರತ್ಯೇಕ ರಾಜ್ಯ ಮಾಡ್ಕೊಳ್ತೇವೆ, ಅಂಗದನಿಗೆ ಪಟ್ಟ ಕಟ್ತೇವೆ, ಹಿಂಗೇನಾದರೂ ರಾಮನಿಗೆ ವಿಮುಖರಾಗಿ ನಡೆದ್ರೆ ಅವರ ತಲೆ ಒಡಿತೇನೆ ಹುಷಾರು ಅಂತಂತೆ. ಎಚ್ಚರಿಕೆ ಇರಲಿ ನಿಮಗೆ, ಪ್ರತ್ಯೇಕ ರಾಜ್ಯದ ಮಾತುಗಳನ್ನಾಡಿದರೆ. ಅಷ್ಟರಲ್ಲಿ ಥರ 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 ಅಂದ್ಬಿಟ್ಟಂತೆ ತಾರೆ. ಹನುಮಂತನ ಹತ್ರ ಬಂದು, ಇಲ್ಲಪ್ಪ ಹನುಮಂತ, ನೀ ಹೇಗೆ ಹೇಳ್ತೀವಿ ಹಾಗೆ ಕೇಳ್ತೇವೆ. ರಾಮ ಅಂದರೆ ಯಾರು ಅಂತ ತಿಳಿದಿದ್ದಿ, ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕೊಲ್ಲಿಕ್ಕೆ ನಮ್ಮಂಥ ಕಪಿಗಳ ಸಹಾಯ ಬೇಕೆಂದು ರಾಮನಿಗೆ. ಕಿಂ ತಸ್ಯ ಶತ್ರುಹನನೇ ಕಪಯ ಸಹಾಯ, ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ನಮ್ಮಂಥ ಕಪಿಗಳು ಬೇಕು ಅಂದ್ಕೊಂಡಿದ್ದಾರೆ ರಾಮನಿಗೆ. ಏನು ತಿಳಿದಿದ್ದೀರಿ, ರಾಮ ಅಂದರೆ ಪರಮಪುರುಷ, ನಮಗೂ ಒಳ್ಳೆಯದಾಗಲಿ ಅಂತ ಮೇಲಿನಿಂದ ಭೂಮಿಗೆ ಇಳಿದಿದ್ದಾನೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು, ಋಷಿ ಮುನಿಗಳಿಗೆ ಅಭಯ ನೀಡಬೇಕು, ಧರ್ಮದಿಂದ ನಡಿಬೇಕು, ನ್ಯಾಯದಿಂದ ನಡಿಬೇಕು ಅಂತ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಂದವನವನು. ಅವನಿಗೇನಾಗಬೇಕಿಲ್ಲ ನಮ್ಮಿಂದ. ಅಂಥವನ ಸೇವೆಗೆ ಒಂದು ಅವಕಾಶ ಕೊಟ್ಟರೆ, ಈ ಸೀತಾ ಅಪಹರಣ ಆದಾಗ ಸೀತೆಯನ್ನು ಹುಡುಕಿದರೆ ಪುಣ್ಯ ಬರ್ತದೆ ಅಂತ ಒಂದು ಸೇವೆಗೆ ಅವಕಾಶ ಕೊಟ್ಟಿದ್ದಾನಷ್ಟೇ. ನೀವೆಲ್ಲ ಸೇರಿಕೊಂಡು ಸ್ವಾರ್ಥಕ್ಕಾಗಿ ರಾಜ್ಯವನ್ನು ಇಬ್ಬಾಗ ಮಾಡಿ, ಕಪಿರಾಜ್ಯವನ್ನು 2 ಮಾಡಿ, ಅಂಗದನಿಗೆ ಇಲ್ಲಿ ಪಟ್ಟಗಡ್ತೇನೆ, ನಾನು ಮಂತ್ರಿ ಆಗ್ತೇನೆ ಅಂತಂತೀಯ. ಹಿಂಗೆ ಮಾತಾಡಿದರೆ ಹುಷಾರ್ ಅಂತಂದ. ನೋಡಿ, ತಾರೆ ಒಳಗುಟ್ಟೇನು ಅನ್ನೋದನ್ನು ಯಾವ ಕಪಿಗಳಿಗೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಆದರೆ ಆಂಜನೇಯ ಮಾತ್ರ ಅವನು ಒಳಗಿರೋ ಅಧಿಕಾರದ ಸ್ವಾರ್ಥವನ್ನು ಎತ್ತಿ ಹಿಡಿದುಬಿಟ್ಟ. ಎತ್ತಿ ಹಿಡಿದಾಗ ಅಂಗದ ಹಾಗೂ ತಾರ ಇಬ್ಬರೂ ಹನುಮಂತನಿಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರಂತೆ. ಹೀಗೊಂದು ಘಟನೆ ರಾಮಾಯಣದಲ್ಲಿ ಬರ್ತದೆ. ಯಾಕೆ ಹೇಳಿದೆ ಇದನ್ನು ಅಂದರೆ, ಆಂಜನೇಯನ ಬುದ್ಧಿ ಎಂಥದ್ದು ಅಂತಂದಕ್ಕೆ ಈ ಘಟನೆಯನ್ನು ಹೇಳ್ತಾರೆ. ಬುದ್ಧಿರ್ಬಲಂ, ಸಾಮಾನ್ಯ ಬುದ್ಧಿ ಅಲ್ಲ ಒಂದು. ಯಾರ್ಯಾರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾರೆ ಅದನ್ನು ಗ್ರಹಿಸುವ ಬುದ್ಧಿ. ನಮಗೆ ಗೊತ್ತಾಗಲ್ಲ ಯಾವ್ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡು ನಮ್ಮ ಎದುರುಗಡೆಗೆ ಬಂದಿರ್ತಾರೆ ಅಂತ ಗೊತ್ತಾಗಲ್ಲ. ಆದರೆ ಹನುಮಂತನ ಬುದ್ಧಿ ಅಂಥದ್ದಲ್ಲ. ಅವರ ಮಾತು, ಅವರ ನಡವಳಿಕೆ, ಅವರದ್ದೇ ಆದಂಥ ಏನೆಲ್ಲ ವಿಚಾರ ಎಲ್ಲ ಹೀರಿಬಿಡ್ತಾನಂತ. ಅಂಥ ಬುದ್ಧಿಶಕ್ತಿ. ನಮ್ಮ ಮನೆಯ ಸದಸ್ಯರನ್ನೇ ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಮ್ಮ ಬುದ್ಧಿ ಅಂಥದ್ದು ನೋಡಿ. ನಮ್ಮ ಮನೆಯಲ್ಲೇ ಸದಸ್ಯರಾಗಿರ್ತಾರೆ, ನಮ್ಮ ಹಿಂದೆಯೇ ಕತ್ತಿ ಮಸೀತಿರ್ತಾರೆ, ನಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ. ನೋಡಿದರೆ ದಿನಾ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್ ಅಂತಾರೆ, ಗುಡ್ ಆಫ್ಟರ್ನೂನ್ ಅಂತ ಇರ್ತಾರೆ. ನೋಡಿದರೆ ನಮ್ಮ ಮನೆಗೆ ನೋಟಿಸ್ ಕಳಿಸಿರ್ತಾರೆ. ಅಲ್ರಿ, ದಿನಾ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ರಲ್ರಿ, ಇಲ್ಲೇ ಇದ್ವಿ, ಮಾತಿನಲ್ಲೇ ಬಗೆಹರಿಸ್ಕೋಬೋದಾಗಿತ್ತಲ್ಲ ಅಂತಂದರೆ ಅದಿಲ್ಲ. ಅಲ್ಲ, ಅದು ಬೇರೆ ಇದು ಬೇರೆ ಇರ್ತಾರೆ. ಮತ್ತೆ ನಮ್ಮ ಮನೆಗೆ ಕೋರ್ಟ್ನಿಂದ ನೋಟಿಸ್ ಕಳಿಸಿರ್ತಾರೆ. ಆಗ್ತದೋ ಇಲ್ಲ ಇಂಥವು ಅಂದರೆ ನಗನಗುತ್ತಾ ಮಾತನಾಡ್ತಾನೆ ಬೆನ್ನಿನ ಹಿಂದೆ ಚೂರಿ ಹಾಕಿಬಿಡ್ತಾರೆ, ಗೊತ್ತಾಗಲ್ಲ. ಆದರೆ ಹನುಮಂತ ಇಂಥವ್ರನ್ನೆಲ್ಲ ಚೆನ್ನಾಗಿ ಅಳೆದಿದ್ದಾನೆ. ನಾವು ಯಾವ ಭಾವನೆ ಇಟ್ಕೊಂಡು ಬರ್ತಾರೆ, ಮನಸ್ಸಿನಲ್ಲಿ ಏನು ಇಟ್ಕೊಂಡು ಹೇಳ್ತಿರ್ತಾರೆ ಎಲ್ಲ ಗೊತ್ತಾಗ್ತದೆ. ಆ ಬುದ್ಧಿಶಕ್ತಿ ಹನುಮಂತನಿಗಿದೆ. ಅದಕ್ಕೆ ಬುದ್ಧಿರ್ಬಲಂ. ಇದು ನಾವು ತಿಳ್ಕೊಳ್ಬೇಕಾದ ಮೊದಲನೇ ಅಂಶ. ಅವನನ್ನು ಸ್ಮರಣೆ ಮಾಡಿದರೆ, ಅವನ ಕಥೆ ಕೇಳಿದರೆ, ಅವನಿಗೆ ಶರಣು ಹೋದರೆ ನಮಗೂ ಕೂಡ ಅಂಥ ಬುದ್ಧಿಯನ್ನು ಜಾಗೃತ ಮಾಡ್ತಾನೆ ಅಂತ ಒಂದು. ಬಲಂ, ಬಲ ಎಂಥದ್ದು? ಸುಂದರಕಾಂಡದ ಪ್ರಸಂಗದಲ್ಲೇ ಬರುವಂಥ ಬಲದ ವಿಷಯ. ಬಲ ಎಂಥದ್ದು ಆಂಜನೇಯಂದು ಅನ್ನಲಿಕ್ಕೆ ಒಂದು ಉದಾಹರಣೆ, ಸಾಕಷ್ಟಿದೆ, ಒಂದು ತಿಳ್ಕೊಂಡಿರೋಣ. ಆಂಜನೇಯ ಸೀತಾಮಾತೆಯನ್ನು ನಾನು ಮಾತಾಡಿಸಿ ಬರ್ತೇನೆ ಅಂತ ಸಮುದ್ರಕ್ಕೆ ಅಂತ ಹಾರ್ಲಿಕ್ಕೆ ಹೊರಟ.
ಹೊರಟಾಗ ಕಪಿಗಳೆಲ್ಲ ಆಂಜನೇಯನಿಗೆ ಜಯ ಜಯ ಅಂತ ಜಯಘೋಷ ಮಾಡ್ತಾ ಇದ್ರು. ಅಲ್ಲೇ ಇದ್ದ ಜಾಂಬವಂತ ಮಾತಾಡಿಸಿದ್ನಂತೆ, ಆಂಜನೇಯ ಎಷ್ಟೆತ್ರ ಬೆಳೆದು ಆಕಾಶಕ್ಕೆ ಹಾರಿ ಸಮುದ್ರ ದಾಟಿ ಸೀತೆಯನ್ನು ಕಂಡು ಬರ್ತೇನೆ ಅಂತ ಹೊರಟಿದೆಯಲ್ಲ ರಾಮನ ಸೇವೆ ಮಾಡಲಿಕ್ಕೆ, ಒಂದು ವೇಳೆ ನಿನಗೆ ನೀ ಹೋದಾಗ ಸೀತೆ ಅಲ್ಲಿ ಸಿಗಲಿಲ್ಲ ಅಂದರೆ ಏನು ಮಾಡೋಣ ಅಂತ ಕೇಳಿದ್ರಂತೆ. ಯಾವುದೇ ದೊಡ್ಡ ಕೆಲಸಕ್ಕೆ ಕೈ ಹಾಕುವಾಗ ಭಾರೀ ಪ್ರಯಾಸಪಟ್ಟು ಮಾಡ್ತಿರ್ತಾರಲ್ಲ, ಆ ಕೆಲಸಕ್ಕೆ ಕೈ ಹಾಕುವಾಗ ಈ ಆಲೋಚನೆಯೂ ಮಾಡಿರ್ಬೇಕಂತ. ಏನು ಆಲೋಚನೆ? ನಾವೇನೋ ಆ ಕೆಲಸಕ್ಕೆ ಕೈ ಹಾಕ್ತೇವೆ ನಿಜ, ಹಾಕಿದ ಕೆಲಸದಲ್ಲಿ ನಮಗೆ ಸಿಗಬೇಕಾದಷ್ಟು ಲಾಭವೋ ಪೂರ್ಣತೆಯೋ ಅದು ಸಿಗಲಿಲ್ಲ ಅಂದರೆ ಏನು ಮಾಡೋದು? ಯೋಚನೆ ಮಾಡಬೇಕಲ್ಲ. ಇದನ್ನು ಬಾಧಕ ಯೋಚನೆಯೂ ಮಾಡಬೇಕು, ಸಾಧಕ ಯೋಚನೆಯೂ ಮಾಡಬೇಕು, ಬಾಧಕ ಯೋಚನೆಯೂ ಮಾಡಬೇಕು. ಅದಕ್ಕೆ ಜಾಂಬವಂತ ಕೇಳಿದ. ಉದ್ದೇಶ ಬೇರೆ ಬೇರೆನೂ ಇತ್ತು ಜಾಂಬವಂತ ಕೇಳಲಿಕ್ಕೆ. ಹನುಮಂತ, ಆಂಜನೇಯ ಗುಣವಂತ, ನೀನೇನೋ ಸಮುದ್ರ ಹಾರಿ ಹೋಗ್ತಿ, ಸೀತೆ ಅಲ್ಲಿ ಸಿಗಲಿಲ್ಲ ಅಂದರೆ ಏನು ಮಾಡೋಣ ಅಂತ ಪ್ರಶ್ನೆ ಇಟ್ಟ. ಅದಕ್ಕೆ ಆಂಜನೇಯನ ಉತ್ತರ ಏನಿತ್ತು ಅಂತ ವಾಲ್ಮೀಕಿಗಳು ಹೇಳ್ತಾರೆ ಅವರ ಬಾಯಲ್ಲಿ ಬಂದ ಮಾತನ್ನು. ಲಂಕೆಗೆ ಹೋದಾಗ ಸೀತೆ ಸಿಗದೆ ಹೋದರೆ ಯಾವ ವೇಗದಲ್ಲಿ ನಾನು ಹಾರಿ ಲಂಕೆಗೆ ಹೋಗಿರ್ತೇನೋ ಅದೇ ವೇಗದಲ್ಲಿ ಇಂದ್ರಲೋಕಕ್ಕೆ ಹೋಗ್ತೇನೆ ಅಂತ ಹನುಮಂತ ಕೇಳಿದ್ದಂತೆ ಜಾಂಬವಂತ. ಅಲ್ಲೋ, ಇಂದ್ರಲೋಕಕ್ಕೆ ಹೋಗಿ ಏನು ಮಾಡ್ತೀಯೋ? ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ದೇವಲೋಕಕ್ಕೆ ಹೋಗಿ ಏನು ಮಾಡ್ತೀವಿ? ಅಲ್ಲೇನಾದರೂ ರಾವಣ ಸೀತೆಯನ್ನು ಬಚ್ಚಿಟ್ಟಿದಾನ ಅಂತ ಹುಡುಕೊಂಡು ಬರ್ತೇನೆ ಅಂತಂದಂತ. ಏನು ಬಲ ನೋಡ್ರಿ. ಆಮೇಲೆ ಮತ್ತೆ ಕೇಳಿದ ಜಾಂಬವಂತ, ಇಂದ್ರಲೋಕದಲ್ಲಿ ಸಿಗದೆ ಹೋದರೆ ಏನು ಮಾಡ್ತೀಯ ಅಂತ ಕೇಳಿ. ಅನೇನೈವ ಹಿ ವೇಗ, ಇದೇ ವೇಗದಿಂದ ಮೇಲಿನಿಂದ ಕೆಳಗಿಳಿದು ಪಾತಾಳಕ್ಕೆ ಹೋಗಿ ಅಲ್ಲೆಲ್ಲಾದರೂ ಸೀತೆಯನ್ನು ಬಚ್ಚಿಟ್ಟಿದಾನ ಅಂತ ಹುಡುಕೊಂಡು ಬರ್ತೇನೆ. ನೋಡಿ, ಹನುಮಂತನ ಮಾತಿನಲ್ಲಿ ಅವನ ಬಲ ಹೇಗೆ ಪ್ರಕಟ ಆಗ್ತದೆ. ದೇವಲೋಕಕ್ಕಾದರೂ ಹೋಗ್ತೇನೆ, ಪಾತಾಳಕ್ಕಾದರೂ ಹೋಗ್ತೇನೆ, ಪಾತಾಳದಲ್ಲಿರುವ ಸಪ್ತಲೋಕಗಳನ್ನು ಎಲ್ಲ ಕಡೆ ಮೂಲೆ ಮೂಲೆ ಹುಡುಕಿ ಬರ್ತೇನೆ, ಮೇಲೆ ಕೆಳಗೆ ಎರಡೂ ಕಡೆ ಸೀತೆ ಸಿಗದೆ ಹೋದರೆ ಏನು ಮಾಡ್ತಿ ಅಂತ ಕೇಳಿದ್ನಂತೆ ಜಾಂಬವಂತ. ಹನುಮಂತ ಹೇಳ್ತಾನೆ, ಇನ್ನು ಇಲ್ಲೆಲ್ಲೂ ಇಲ್ಲ ಅಂದರೆ ಲಂಕೆಯಲ್ಲೇ ಇರಬೇಕು. ಹಾಗಾದರೆ ಲಂಕಾಪಟ್ಟಣವನ್ನು ಒಂದು ಕೆಲಸ ಮಾಡಿಬಿಡ್ತೇನೆ, ಬುಡಕ್ಕೆ ಕೈ ಹಾಕಿ ಲಂಕೆಯನ್ನೇ ಕಿತ್ತಿ ಎತ್ತಿ ಬಿಡ್ತೇನೆ. ಆಮೇಲೆ ಆಕಾಶ ಮಾರ್ಗವಾಗಿ ಸಮುದ್ರ ಹಾರಿ ಇಲ್ಲಿ ತಂದು ಇಡ್ತೇನೆ ನಿಮ್ಮ ಮುಂದೆ, ನೀವು ನಾವು ಸೇರಿಸೇ ಹುಡ್ಕೋಣ, ಆಯ್ತಾ ಅಂತ ಕೇಳಿದ್ರಂತೆ. ಚಪ್ಪಾಳೆ ಹೊಡೆದ್ಬಿಟ್ರಂತೆ ಕಪಿಗಳೆಲ್ಲ. ಮಾರಾಯ, ಲಂಕೆಯನ್ನು ಕಿತ್ತು ತಂದೇ ಬಿಡ್ತೀನಿ, ಇನ್ನೇನು ಸಾಮಾನ್ಯನಲ್ಲ ಅಂತ. ಲಂಕೆಯನ್ನೇ ಕಿತ್ತಿ ಎತ್ತಿ ತರ್ತೇನೆ, ಸಂಜೀವಿನಿ ಬೆಟ್ಟವನ್ನೇ ಎತ್ತಿ ತರ್ತೇನೆ ಅಂದರೆ ಅವನ ಬಲ ಎಂಥದ್ದು ಅಂತ ಸ್ವಲ್ಪ ಆದರೂ ಊಹೆಗೆ ಬರ್ತದೋ ಇಲ್ಲ ನಮಗೆ? ಯಾರಿಗಿದೆ ಇಂಥ ಬಲ? ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾವಿರ ಯೋಜನೆ ಇತ್ತು ಗಂಧಮಾದನ ಪರ್ವತ, ದೂರ ಇದೆ ಅದು. ಅಲ್ಲಿಗೆ ಹಾರಿ ಒಂದು ಕ್ಷಣದಲ್ಲಿ ಗಂಧಮಾದನ ಪರ್ವತದ ತುದಿ ಸಂಜೀವಿನಿ ಬೆಟ್ಟವನ್ನು ಎತ್ತಿ ತರಬೇಕಾದ್ರೆ ಆಂಜನೇಯನ ಬಲ ಸಾಮಾನ್ಯನ? ಅಂಥೇಳಿ ಬಲ ಇದೆ ಅಂತ ಹೆಂಗಂದ್ರಂಗೆ ಉಪಯೋಗಿಸ್ತಾ ಇರಲಿಲ್ಲ. ಎಷ್ಟು ಉಪಯೋಗಿಸ್ಬೇಕೋ, ಯಾವಾಗ ಉಪಯೋಗಿಸ್ಬೇಕೋ ಆವಾಗೇ ಉಪಯೋಗಿಸ್ತಿದ್ದ. ಸುಂದರಕಾಂಡದಲ್ಲೇ ಬಂತಲ್ಲ, ಬಲದ ವಿನಿಯೋಗದಲ್ಲಿ ಒಂದು ರಹಸ್ಯ ಇದೆ. ಏನು ರಹಸ್ಯ ಅಂದರೆ, ಅಷ್ಟು ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿದ ಆಂಜನೇಯ ಒಂದು ಮರ ಮಾತ್ರ ಮಧ್ಯದಲ್ಲಿ ಹಾಗೆ ಉಳಿದಿತ್ತಂತೆ. ಯಾವುದದು? ಸೀತೆ ಕೂತಂಥ ಮರ. ಅವಳಿಗೇನಾಗಬಾರ್ದು ಅಂತಂದಂತೆ. ಅಂದರೆ ಬಲವನ್ನು ವಿನಿಯೋಗ ಮಾಡೋದರಲ್ಲಿ ಬುದ್ಧಿವಂತಿಕೆ ಮೆರೀತಾನೆ. ಅಂಥ ಬಲ ಆಂಜನೇಯನ ಬಲ. ಯೋಚಿಸಬೇಕಾದದ್ದಿದು. ಇಂಥ ಆಂಜನೇಯ ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರ ದೇಹದೊಳಗೆ ಒಂದಿಷ್ಟು ಬಲ ಬರ್ತದೆ. ಬಲ ಅಂದರೆ ಬರೀ ದೇಹ ಬಲ ಅಷ್ಟೇ ಅಲ್ಲ ನಮಗೆ ಬೇಕಾಗಿರೋದು. ನಮಗೆ ಆರ್ಥಿಕವಾದ ಬಲ ಬೇಕು. ಆರ್ಥಿಕ ಬಲ. ನಾವು ಹಣದಿಂದ ಸದೃಢರಾಗಬೇಕು, ಗುಣದಿಂದ ಸದೃಢರಾಗಬೇಕು, ಗುಣಬಲ ಬೇಕು.
ಗುಣಬಲ ಇಲ್ದಿದ್ರೆ ಉಪಯೋಗ ಇಲ್ಲ, ಧರ್ಮಬಲ ಬೇಕು. ಅನ್ಯಾಯ, ಸುಳ್ಳು, ಮೋಸ ಅದರ ಬಲ ಬೇಡ ನಮಗೆ, ಅದರ ಬಲ ಬೇಡ. ಲಂಚ ಅಂಥ ಬಲ ಬೇಡ ನಮಗೆ. ನಮಗೆ ಬೇಕಾಗಿರೋದು ಧರ್ಮಬಲ, ನ್ಯಾಯಬಲ, ಅರ್ಥಬಲ, ಅದು ಪ್ರಾಮಾಣಿಕವಾದ ಅರ್ಥಬಲ. ಇವತ್ತು ಹಣ ಸಂಪಾದಿಸಲಿಕ್ಕೆ ನೂರಾರು ದಾರಿಗಳಿದ್ದಾವೆ. ಇವತ್ತು ಸಂಪಾದನೆಗೆ ಇಳಿದು ಬಿಟ್ಟರೆ ನೂರಾರು ದಾರಿಗಳಿದ್ದಾವೆ. ಆದರೆ ಎಲ್ಲ ದಾರಿಗಳು ನ್ಯಾಯದ ದಾರಿನ ಯೋಚನೆ ಮಾಡಬೇಕು. ಮನುಷ್ಯನಿಗೆ ನ್ಯಾಯದ ದಾರಿ ಮುಖ್ಯ. ಹನುಮಂತ ನ್ಯಾಯದ ಬಲ ಉಳ್ಳವ, ಧರ್ಮದ ಬಲ ಉಳ್ಳವ. ಹಾಗಾಗಿ ಅವನ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕಾದದ್ದು, ಹನುಮಂತ ನೀನು ಎಲ್ಲದರಿಂದ ಬಲವಂತ, ನಮಗೊಂದಿಷ್ಟು ಅರ್ಥಬಲ, ಧನಬಲ, ಜ್ಞಾನಬಲ, ಧರ್ಮಬಲ ಅಭಿವೃದ್ಧಿ ಮಾಡು ಅಂತ ಕೇಳ್ಕೊಳ್ಬೇಕು. ಬುದ್ಧಿರ್ಬಲಂ ಯಶೋ ಧೈರ್ಯಂ ಯಶಃ. ಯಶಸ್ಸು ಅಂದರೆ ಕೀರ್ತಿ. ಮನುಷ್ಯನಿಗೆ ಒಂದೊಳ್ಳೆ ಕೀರ್ತಿ ಇರಬೇಕು. ಇತ್ತೀಚೆಗೆ ಏನಾಗಿದೆ ಅಂದರೆ ಮೊಬೈಲ್ ಯುಗ, ಏನಾದರೂ ಮಾಡಿ ಪ್ರಸಿದ್ಧಿ ಬರಬೇಕು ಅಂತ. ಹೀಗಾಗಿ ಕೆಲವರು ಏನೇನೋ ಮಾಡಿ ಪ್ರಸಿದ್ಧಿಗೆ ಬರ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಾ ಇದೆ. ಅಶ್ಲೀಲವಾದ ವಿಡಿಯೋಗಳನ್ನು ಮಾಡೋದು, ಅಶ್ಲೀಲವಾದ ಮಾತುಗಳನ್ನು ಆಡೋದು, ಅಸಖ್ಯವಾಗಿ ಮಾತುಗಳನ್ನು ಆಡೋದು, ಪ್ರಸಿದ್ಧಿ ಬರ್ತಾರೆ. ಒಂದು ವಿಡಿಯೋ ಮಾಡಿಬಿಟ್ರೆ ಸಾವಿರಾರು ಜನ ನೋಡಿಬಿಡ್ತಾರೆ ಅದನ್ನು. ಯಾಕೆ? ಅಶ್ಲೀಲ. ನಿನ್ನೆ ಹೇಳಿದ್ನೆಲ್ಲ, ಅಶ್ಲೀಲತೆಗೆ ವ್ಯೂಸ್ ಜಾಸ್ತಿ ಜನ ನೋಡ್ತಾರೆ ಅದನ್ನು. ಕದ್ದು ಮುಚ್ಚಿ ನೋಡ್ತಾರೆ ಮತ್ತೆ ಅದನ್ನು. ವ್ಯೂಸ್ ಜಾಸ್ತಿ, ಪ್ರಸಿದ್ಧಿಗೆ ಬಂದುಬಿಡ್ತದೆ. ಅಂಥ ಪ್ರಸಿದ್ಧಿ ಅಲ್ಲ. ಆಂಜನೇಯನ ಪ್ರಸಿದ್ಧಿ ಸ್ವಚ್ಛವಾದ ಪ್ರಸಿದ್ಧಿ. ನೀಲ ಆಕಾಶ ಎಷ್ಟು ಹರಡಿದೆ ಅಲ್ಲ, ಸ್ವಚ್ಛ ಆಕಾಶ, ಅಂಥ ಪ್ರಸಿದ್ಧಿ ಆಂಜನೇಯನ ಪ್ರಸಿದ್ಧಿ. ಅವನ ಇಡೀ ಬದುಕಿನೊಳಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಹನುಮಂತನ ಬದುಕಿನೊಳಗೆ ಒಂದಾದರೂ ಕಪ್ಪು ಚುಕ್ಕೆ ತೋರಿಸ್ರಿ ನೋಡೋಣ. ರಾಮಾಯಣ ಹೇಳ್ತದೆ ಅಷ್ಟು ಸ್ವಚ್ಛ ವ್ಯಕ್ತಿತ್ವ ಅಂತ. ಅಂಥ ಕೀರ್ತಿ ಬರಬೇಕು. ಅಷ್ಟು ಸ್ವಚ್ಛ ಕೀರ್ತಿ ಬರಬೇಕಾದ್ರೆ ಆಂಜನೇಯನನ್ನು ಶರಣು ಹೋಗಬೇಕು. ಇನ್ನು ಧೈರ್ಯ, ಸುಂದರಕಾಂಡದಲ್ಲೇ ಬಂತು. ಧೈರ್ಯ ಎಂಥದ್ದು ಆಂಜನೇಯಂದು. ಒಬ್ಬಂಟಿಗನಾಗಿ ರಾಕ್ಷಸನ ಮುಂದೆ ನಿಂತುಕೊಂಡು ರಾಕ್ಷಸರದ್ದೇ ಸಭೆ ಒಳಗೆ ನಾನು ರಾಮನ ದೂತ ಅಂತ ಹೇಳ್ಕೊಳ್ಬೇಕಾದ್ರೆ ಅದು ಧೈರ್ಯ ಅಲ್ವೇ? ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ. ಒಬ್ಬಂಟಿಗನಾಗಿ ಶತ್ರು ಪಕ್ಷದ ರಾಷ್ಟ್ರದೊಳಗೆ ನುಗ್ಗಿ ಶತ್ರುಗಳನ್ನೇ ಹೊಡೆದು ನಾನು ರಾಮನ ದೂತ ಏನು ಮಾಡ್ಕೊಳ್ಳಿಕ್ಕಾಗ್ತದೆ? ಮಾಡ್ಕೊಳ್ಳೋ ಅಂತ ಯಾರಿಗೆ ಬರ್ತದೆ ಹೇಳಿ? ಧೈರ್ಯ ಸಾಧ್ಯನಾ ಬೇರೆಯವರಿಗೆ? ಅದೂ ಒಂದು ಧೈರ್ಯ. ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರೋದು ಧೈರ್ಯ. ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾ. ನಿರ್ಭಯತೆ, ಭಯನೇ ಇಲ್ಲ ಆಂಜನೇಯನಿಗೆ, ಭಯನೇ ಇಲ್ಲ. ಅವನಿಗಿದ್ದದ್ದು ಒಂದೇ ಭಯ ಅಂತೆ, ಒಂದೇ ಭಯ. ಏನು? ರಾಮನ ಬಗ್ಗೆ ಭಕ್ತಿ ಮಾಡ್ತಾನೆ ಹನುಮಂತ. ಹಾಗಾಗಿ ರಾಮನ ಮನಸ್ಸಿಗೆ ನನ್ನ ನಡೆ, ನನ್ನ ನುಡಿ ಎಲ್ಲಿ ವಿರುದ್ಧವಾಗಿಬಿಡ್ತದೋ ಅದು ಆಗಬಾರ್ದು ಅಂತ ಅವನಿಗಿತ್ತಂತೆ. ಆಗಲೇ ಇಲ್ಲ ಅದು. ಎಲ್ರಿಗೂ ಕೂಡ ಈ ವಿಷಯದೊಳಗೆ ಏರಿಳಿತ ಆಗಿದೆ. ಲಕ್ಷ್ಮಣ ಅವನು ಒಂದಲ್ಲ ಒಂದು ವಿಷಯದಲ್ಲಿ ರಾಮನ ಮನಸ್ಸಿನಲ್ಲಿ ಸ್ವಲ್ಪ ವಿರೋಧ ಮಾಡಿದ. ಲಕ್ಷ್ಮಣ ರಾಮನ ಮಾತನ್ನು ಮೀರಿ ನಡೆದ. ಯಾವಾಗಲೂ ಅಲ್ಲ, ಒಂದೇ ಒಂದು ಕಡೆಯಲ್ಲಿ ನಡೆದಿದ್ದಾನೆ. ಜಾಂಬವಂತ, ಇನ್ನಿತರ ಕಪಿಗಳು, ಸುಗ್ರೀವ ನೋಡಿ ರಾಮನಿಗೆ ವಿರುದ್ಧವಾಗಿ ನಡ್ಕೊಂಡ. ಆದರೂ ರಾಮ ಅವನ ಮೇಲೆ ಕರುಣೆ ತೋರಿದ, ಅದು ಬೇರೆ. ಹನುಮಂತ ಎಲ್ಲೂ ನಡಿಲಿಲ್ಲ ಅಂತದೆ ರಾಮಾಯಣದೊಳಗೆ. ಎಲ್ಲೂ ರಾಮನ ವಿರುದ್ಧವಾಗಿ ನಡಿಲೇ ಇಲ್ಲ ಹನುಮಂತ. ಒಂದೇ ಭಯ ಅವನಿಗೆ, ಎಲ್ಲಿ ರಾಮನ ವಿರುದ್ಧವಾಗಿ ನಡೆದು ಬಿಡ್ತೇನೋ, ರಾಮನ ಮನಸ್ಸಿಗೆ ತಪ್ಪಾಗಿ ಬಿಡ್ತದೋ. ಉಳಿದ ಎಲ್ಲ ವಿಷಯದಲ್ಲಿ ಭಯ ಇಲ್ಲ ಅವನಿಗೆ, ನಿರ್ಭಯನಾಗಿರ್ತಿದ್ದ. ಅದು ನಿರ್ಭಯತ್ವ.
ಇತ್ತೀಚೆಗೆ ನಮಗೆ ಎಲ್ಲಿ ಹೋದರೂ ಭಯ. ನನಗಷ್ಟೇ ಅಲ್ಲ, ನಿಮಗೂ ಎಲ್ಲ ಕಡೆಯಲ್ಲೂ ಒಂದೊಂದು ರೀತಿ ಒಂದೊಂದು, ಯಾವಾಗ ಏನು ಬಂದುಬಿಡ್ತದೋ, ಏನಾಗಿಬಿಡ್ತದೋ, ಏನೇನೋ ಭಯ. ಆ ಭಯ ಎಲ್ಲ ಕಳಿಬೇಕಾದ್ರೆ ಅಭಯ ಆಂಜನೇಯನ ಸ್ಮರಣೆ ಮಾಡಿರಿ. ನಿರ್ಭಯತ್ವಂ ಅರೋಗತಾ, ರೋಗ ಪರಿಹಾರ ಆಗಬೇಕು. ಎಂಥೆಂಥ ರೋಗಗಳು ಬಂದಿದ್ದಾವೆ ಅದು ಹನುಮಂತನ ಸ್ಮರಣೆಯಿಂದ ಹೋಗ್ತದೆ. ನಿರ್ಭಯತ್ವಂ ಅರೋಗತಾ ಅಂದರೆ ರೋಗ ಇಲ್ಲದೇ ಇರೋದು. ಆಂಜನೇಯನ ವ್ಯಕ್ತಿತ್ವ, ಒಂದು ರೋಗ ಇಲ್ಲಂತೆ ದೇಹದೊಳಗವನಿಗೆ. ಸಂಜೀವಿನಿ ಬೆಟ್ಟನೇ ತಂದವ ಅಂಥ ಆಂಜನೇಯ ಅಂತ ನಿರ್ಭಯ ನಿರೋಗಿ ಅಂತ ಸ್ಮರಣೆ ಮಾಡಿದರೆ ನಮಗೂ ಕೂಡ ನಮ್ಮೊಳಗಿರುವ ರೋಗವನ್ನು, ರೋಗ ಬರಲಿಕ್ಕೆ ಮಾಡಿದ ಪಾಪವನ್ನು ಪರಿಹಾರ ಮಾಡಿ ರೋಗ ಕಳೀತಾನೆ ಅಂತ ಅರ್ಥ. ರೋಗಕ್ಕೆ ಮೂಲ ಯಾವುದು? ರೋಗ ಸುಮ್ಮನೆ ಬರ್ತದ? ರೋಗ ಮೂಲ ಯಾವುದು ಹುಡುಕಬೇಕಲ್ಲ. ರೋಗದ ಮೂಲ ಯಾರಾದರೂ ಹುಡುಕಿದರ? BP ಬರ್ತದೆ. ಯಾಕೆ ಬರ್ತದೆ? ಉಪ್ಪು ಜಾಸ್ತಿ ತಿಂತೀರಿ, ಅದಕ್ಕೆ ಉಪ್ಪು ಬಿಟ್ಬಿಡ್ರಿ. ಸರಿ, ಉಪ್ಪು ಬಿಟ್ಬಿಟ್ರೆ ಹೋಗ್ತದ? ಲೋ BP ಬರ್ತದ. ಅವಾಗ ಬಿಟ್ಟರೆ ಲೋ BP, ತಿಂದರೆ ಹೈ BP. ನನಗಿಂತ ಚೆನ್ನಾಗಿ ನೀವು ಅನುಭವಿಸಿರ್ತೀರಿ ಈ ವಿಷಯ. ಸಕ್ಕರೆ ತಿಂದರೆ ಶುಗರ್ ಬರ್ತದೆ. ಸರಿ, ಸಕ್ಕರೆ ಬಿಟ್ಬಿಡೋಣ. ಹಾಗೆ ಮಾಡಬೇಡ್ರಿ, ಲೋ ಶುಗರ್ ಆದರೆ ಇನ್ನೂ ಡೇಂಜರು, ಸ್ವಲ್ಪ ಸಕ್ಕರೆ ತಿನ್ನಿರಿ. ಇದೆಲ್ಲ ಮೇಲ್ನೋಟ. ಮನುಷ್ಯರು ರೋಗಕ್ಕಾಗಿ ಕಾರಣ ಹುಡುಕಿದ ವಸ್ತುಗಳಿವೆ ಅಲ್ಲ, ಉಪ್ಪು ಮತ್ತು ಸಕ್ಕರೆ, ಇದು ಮೇಲ್ನೋಟ. ಕೆಲವರಿಗೆ ಸಿಕ್ಕಾಪಟ್ಟೆ ಸಕ್ಕರೆ ತಿಂತಾನೆ ಇರ್ತಾರೆ, ಅವರಿಗೆ ಶುಗರೇ ಇರಲ್ಲ. ಆವಾಗೇನು ನೋಡೋಣ? ಕೆಲವರು ಉಪ್ಪು ಖಾರ ಯಾಪರಿ ತಿಂತಿರ್ತಾರೆ, ಅವರಿಗಿರಲ್ಲ. ಅವಾಗೇನು ಹೇಳೋಣ? ಆಹಾರವೇ ಮನುಷ್ಯನ ಎಲ್ಲ ರೋಗಗಳನ್ನು ನಿಯಂತ್ರಿಸೋದಾಗಿದ್ದರೆ ಬೇರೆ ಯಾರೂ ಬೇಕೇ ಆಗಿರಲಿಲ್ಲ ಸಮಾಜದೊಳಗೆ. ಆದರೆ ಅದರ ಹಿಂದಿರುವಂಥ ಪಾಪ, ಅದನ್ನು ಒಪ್ಪಬೇಕಲ್ಲ. ಅದನ್ನು ಒಪ್ಪಬೇಕಷ್ಟೇ. ಪಾಪವೇ ನಮ್ಮನ್ನು ಆಹಾರದ ರೂಪದಲ್ಲಿ ತಗೊಳ್ಳೋ ಹಾಗೆ ಪ್ರೇರಣೆ ಮಾಡಿ ಆ ಆಹಾರ ನಿಮಿತ್ತ ಮಾಡಿಕೊಂಡು ನಮ್ಮ ಒಳಗಡೆ ರೋಗ ಬರುವಂತೆ ಪ್ರೇರಣೆ ಮಾಡ್ತದೆ. ಹಾಗಾಗಿ ನಮ್ಮ ಪಾಪಗಳು ನಮ್ಮ ಬಡತನಕ್ಕೆ, ನಮ್ಮ ಪುಣ್ಯವೇ ನಮ್ಮ ಸಿರಿತನಕ್ಕೆ, ನಾವು ಮಾಡಿದಂಥ ಅನ್ಯಾಯ, ದ್ರೋಹ, ಅನಾಚಾರ, ವಿಕೃತಿ, ಇನ್ನೊಬ್ಬರಿಗೆ ಕೊಟ್ಟ ಹಿಂಸೆ, ಇನ್ನೊಬ್ಬರನ್ನ ಆಡ್ಕೊಂಡದ್ದು, ಇದೆಲ್ಲ ಪಾಪಗಳೇ ನಮಗೆ ಹೊಸ 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 ರೋಗದ ರೂಪದಲ್ಲಿ ನಮ್ಮನ್ನು ಕಾಡ್ತಾ ಇರ್ತಾವೆ. ಅಂಥ ಪಾಪ ಪರಿಹರಿಸಬೇಕು ಅಂದರೆ ರೋಗ ಹೋಗ್ತದೆ. ಪಾಪ ಪರಿಹರಿಸುವ ಶಕ್ತಿ ಯಾರಿಗಿದೆ? ಆಂಜನೇಯನಿಗಿದೆ. ಅದಕ್ಕೆ ನಿರೋಗತ ಅರೋಗತ ಅಂತ. ಅವನನ್ನು ಶರಣು ಹೋಗ್ರಿ, ಪಾಪ ರೋಗಕ್ಕೆ ಮೂಲವಾದದ್ದು ಪರಿಹಾರ ಆಗ್ತದೆ. ತನ್ನ ಮೂಲಕ ರೋಗನೂ ಪರಿಹಾರ ಮಾಡ್ತಾನೆ. ಅಜಾಡ್ಯಂ ವಾಕ್ಪಟುತ್ವಂಚ. ಅಜಾಡ್ಯಂ, ಮನುಷ್ಯರಿಗೆ ಆಲಸ್ಯ ಜಾಸ್ತಿ. ಜಾಡ್ಯ ಅಂದ್ರೆ ಆಲಸ್ಯ, ಮೈಗಳುತನ ಅಂತ ಹೇಳ್ತಾರೆ. ಅದನ್ನು ಮೈಗಳು ಕೆಲಸ ಮಾಡಬೇಕಾದದ್ದನ್ನು ಮಾಡಲ್ಲ. ಯಾಕೆ ಈ ಮೈಗಳ್ತನ ಬರ್ತದೆ ಮನುಷ್ಯರಲ್ಲಿ? ಆಗಾಗ ಸೇರ್ಕೊಳ್ತದಲ್ಲ ಇದೆಲ್ಲ. ಇದನ್ನು ಪರಿಹಾರ ಹೇಗೆ ಮಾಡ್ಕೊಳ್ಳೋದು? ಹನುಮಂತನಿಗೆ ಯಾವ ವಿಷಯದಲ್ಲೂ ಆಲಸ್ಯ ಇಲ್ಲ, ಯಾವ ವಿಷಯದಲ್ಲಿ ಇಲ್ಲ. 2 ಸಲ ಸಂಜೀವಿನಿ ಪರ್ವತ ತಂದಂತೆ. ಒಂದು ಸಲ ಅದೇ ಇಂದ್ರಜಿತ್ ಬಿಟ್ಟಂಥ ಅಸ್ತ್ರದಿಂದ ಕಪಿಗಳೆಲ್ಲ ಮೂರ್ಛೆಗೊಂಡಿದ್ರು, ಅದನ್ನು ಪರಿಹಾರ ಮಾಡಬೇಕು ಅಂತ ಪರ್ವತ ತಂದ. ಮತ್ತದನ್ನು ಅಲ್ಲಿಗೆ ಕಳಿಸಿದ. ಪುನಃ ಅದೇ ರೀತಿ ಪುನಃ ಲಕ್ಷ್ಮಣನಿಗೆ ಸಮಸ್ಯೆ ಆಯಿತು. ರಾಮ ಹೇಳ್ದ, ಹನುಮಂತ ಇನ್ನೊಂದು ಸಲ ಹೋಗಿ ತೊಗೊಂಡು ಬಾ ಅಂತ. ದೊಡ್ಡ ಬೆಟ್ಟರಿ, ಇನ್ನೊಂದು ಸಲ ತೊಗೊಂಡು ಬಾ ಅಂದರೆ ನಮಗಾದರೂ ಸಹನೆ ಇರ್ತದ? ಎಲ್ಲಿದಚ್ಚಿ ಮಾರಾಯ, ಸಾಕಾಗಿದೆ, ತರಲ್ಲ ಅಂತ ಅಂದ್ಬಿಡ್ತಿದ್ವಿ. ಆಂಜನೇಯನಿಗೆ ಅದೆಲ್ಲ ಇಲ್ಲೇ ಇಲ್ಲ. ರಾಮ ಹೇಳಿದಾನೆ, ಅವ ನನ್ನ ದೇವ, ಅವನ ಸೇವೆ ಮಾಡಬೇಕು. ಒಬ್ಬನಿಗೋಸ್ಕರನೂ ಸಂಜೀವಿನಿ ಪರ್ವತ ತರ್ತೇನೆ, ಇಡೀ ಕಪಿಗಳಿಗೋಸ್ಕರನೂ ಸಂಜೀವಿನಿ ಪರ್ವತ. ಅಷ್ಟೇ ಉತ್ಸಾಹದಿಂದ ತಗೊಂಡು ಬಂದ. ಲಕ್ಷ್ಮಣ ಎದ್ದ. ಸಂಜೀವಿನಿ ಪರ್ವತದ ಔಷಧಿ ಹಚ್ಚಿದ ಮೇಲೆ ರಾಮ ಹೇಳ್ದ, ಇಲ್ಲೇ ಇಡಬೇಡ, ವಾಪಸ್ ಇಟ್ಟು ಬಾ ಅಂದ. ಮತ್ತೆ
50,000 ಯೋಜನೆ ದೂರದಿಂದ ತಂದ ಪರ್ವತವನ್ನು ಸ್ವಲ್ಪವೂ ಆಲಸ್ಯ ಇಲ್ಲದೆ, ಬ್ಯಾಸರ ಇಲ್ಲದೆ, ರಾಮನ ಸೇವೆ ಅವನ ಇಚ್ಛೆ ಅಷ್ಟೇ ಅಂಥೇಳಿ ಅದನ್ನು ತಗೊಂಡು ಇಟ್ಟು ಬಂದ, ಮತ್ತು ಅದನ್ನು ಎಸೆದ. ಈ ರೀತಿ ಯಾವ ಕೆಲಸ ಮಾಡಬೇಕಾದ್ರೂ ದೇವರ ಕೆಲಸ ಅಂತ ಹೇಳಿ ಆಲಸ್ಯನೇ ಮಾಡ್ತಾ ಇರಲಿಲ್ಲ. ಅಜಾಡ್ಯಂ ವಾಕ್ಪಟುತ್ವಂಚ, ಮಾತು, ಆಂಜನೇಯನ ಮಾತು ಬಹಳ ನಿಪುಣವಾದ ಮಾತು. ಮಾತು ಅಂದರೆ ಹಾಗೆ ಇರಬೇಕು ಅಂತಿದೆ, ಮಾತಾಡಿದರೆ ಕಿವಿ ಮುಚ್ಚೋ ಹಾಗಿರಬಾರ್ದು. ಅಷ್ಟು ನಿಪುಣತೆಯಿಂದ ಕೂಡಿದ ಮಾತು, ಭಾರಿ ನೈಪುಣ್ಯ ಇರ್ತಿತ್ತು ಆಂಜನೇಯನ ಮಾತಿನಲ್ಲಿ ಅಂತ ಹೇಳ್ತದೆ ರಾಮಾಯಣ. ಇಷ್ಟೆಲ್ಲ ಗುಣಗಳು ನಮ್ಮೊಳಗೂ ಬರಬೇಕಾದ್ರೆ ದಿನಾ ಹನುಮಂತನ ಸ್ಮರಣೆಯನ್ನು ನಾವು ಮಾಡಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಸ್ಮರಣಾತ್ ಭವೇತ್, ಸುಮ್ಮನೆ ಸ್ಮರಣೆ ಮಾಡಿರಿ ಸಾಕು, ನಿಮ್ಮಲ್ಲಿ ಅದು ಬಂದುಬಿಡ್ತದೆ. ಇಂಥ ಆಂಜನೇಯ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ರಾಮಾಯಣ ನಡೀತದೋ, ಎಲ್ಲೆಲ್ಲಿ ರಾಮಾಯಣದ ಕಥೆಯನ್ನು ಕೇಳ್ತಿರ್ತಾರೋ ಅಲ್ಲೆಲ್ಲ ಬಂದು ಕೈ ಮುಗಿದು ಶ್ರದ್ಧೆಯಿಂದ ಕೂತಿರ್ತಾನೆ. ಇಲ್ಲಿ ಬಂದಿದ್ದಾನೆ, ನಿಮಗೆ ಕಣ್ಣಿಗೆ ಕಾಣ್ತಿಲ್ಲ, ನಮ್ಮ ಕಣ್ಣು ಚರ್ಮದ್ದು. ಅವ ಚರ್ಮದ ಕಣ್ಣಿನ ಅವನಿಗೆ ಕಾಣಿಸಲ್ಲ ಅಷ್ಟು ಸುಲಭವಾಗಿ, ಆದರೆ ಅವನ ಕಣ್ಣಿಗೆ ನಾವೆಲ್ಲ ಕಾಣ್ತಿರ್ತೇವೆ. ಯಾರು ರಾಮನ ಸೇವೆ, ರಾಮನ ಕಥೆ, ರಾಮಾಯಣದ ಕಥೆಯನ್ನು ಹೇಳ್ತಾರೆ, ಕೇಳ್ತಾರೆ, ಎಲ್ಲ ಕೇಳಿ ಕಣ್ತುಂಬ ಆನಂದ ಬಾಷ್ಪ ಸುರಿಸಿ ನಮ್ಮನ್ನೆಲ್ಲ ಹರಿಸಿ ಆಂಜನೇಯ ಇಲ್ಲಿಗೆ ಬಂದು ಹೋಗ್ತಾನೆ ಅಂತ ಇದೆ. ಅಷ್ಟು ಅದ್ಭುತ ರಾಮಾಯಣದ ಕಥೆ ನಡೀತದೆ ಅಂದರೆ ಆಂಜನೇಯ ಎಲ್ಲಿಗಾದರೂ ಬರ್ತಾನೆ. ಅಂಥ ಆಂಜನೇಯ ನಿನ್ನೆ ತಿಳಿಸಿದಂತೆ ಲಂಕೆನೇ ಸುಟ್ಟು ಕರಕಲು ಮಾಡಿಬಿಟ್ಟ. ಲಂಕೆನೇ ಸುಟ್ಟು ಕರಕಲಾದರೆ ಇನ್ನೇನಾಗಬೇಡ ರಾವಣನ ಸ್ಥಿತಿ. ಬಡ್ಕೊಳ್ಳಿಕ್ಕೆ ಶುರು ಮಾಡಿದ, ಅಯ್ಯಯ್ಯೋ ನನ್ನ ಬಂಗಾರದ ಪಟ್ಟಣ ಏನಾಯ್ತಲ್ಲ. ರಾಮಾಯಣ ಒಂದು ವಿಷಯ ಸ್ಪಷ್ಟಪಡಿಸ್ತದೆ. ಇಷ್ಟು ಎಲ್ಲ ಬೆಂಕಿ ಹಚ್ಚಿ ಸುಡಬೇಕಾದ್ರೆ ಪಟ್ಟಣವನ್ನು ಈ ರಾಕ್ಷಸರು ಸೇರಿ ಅವನ ಬಾಲಕ್ಕೆ ಹಚ್ಚಿದ ಬೆಂಕಿಗೆ ಅಷ್ಟು ಶಕ್ತಿ ಇರಲಿಲ್ಲ. ಈ ವಿಷಯವನ್ನು ತಿಳ್ಕೊಳ್ಬೇಕು. ಆಂಜನೇಯನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದಲೇ ಎಲ್ಲ ಸುಟ್ಟದ್ದಲ್ಲ. ಮತ್ತು ಹೇಗೆ ಅಂದರೆ ಸ್ವತಃ ಆಂಜನೇಯನ ಶಕ್ತಿ ಅದರೊಳಗೆ ಸೇರಿಕೊಂಡಿತ್ತಂತೆ. ತನ್ನ ಶಕ್ತಿ ಸೇರಿಸಿದ್ರಿಂದ ಆ ಬೆಂಕಿಗೆ ಇಡೀ ಬಂಗಾರದ ಪಟ್ಟಣ ಸುಡುವ ಸಾಮರ್ಥ್ಯ ಬಂತಂತೆ. ಇಲ್ದಿದ್ರೆ ಅದು ಹೇಗೆ ಸುಡಬೇಕು? ವಿಶ್ವಕರ್ಮ ನಿರ್ಮಾಣ ಮಾಡಿದ ಬಂಗಾರದ ಪಟ್ಟಣ ಅದು ಸಾಮಾನ್ಯ ಬೆಂಕಿಯಿಂದ ಸುಡಲಿಕ್ಕೆ ಆಗಲ್ಲ. ಅದಕ್ಕೆ ತನ್ನ ಶಕ್ತಿಯನ್ನು ಸೇರಿಸಿದ, ಅದಕ್ಕೆ ಆ ಪಟ್ಟಣ ಸುಟ್ಟು ಕರಕಲಾಗಿಬಿಟ್ಟಿದೆ. ಎಂಥ ಸಾಮರ್ಥ್ಯ ನೋಡ್ರಿ ಇದು ಆಂಜನೇಯನ ಸಾಮರ್ಥ್ಯ. ನೋಡ್ತಿರ್ಲಿಕ್ಕೇನೆ ರಾವಣನನ್ನು, ಇಂದ್ರಜಿತ್ತನನ್ನು, ಉಳಿದವನ ಮಕ್ಕಳನ್ನು, ಸೈನ್ಯವನ್ನು ತೃಣ ಸಮಾನ ಮಾಡಿಬಿಟ್ಟಂತೆ ಆಂಜನೇಯ. ಒಂದೇ ಕಪಿ ಅವನಿಗೆ ಎಚ್ಚರಿಕೆ ಕೊಟ್ಟ, ರಾಮನ ಸೈನ್ಯದೊಳಗಿರೋ ಒಂದು ಕಪಿ ಬಂದ್ರೇ ನಿನ್ನ ಪಟ್ಟಣ ಏನಾಗಿದೆ, ಇನ್ನು ಇಡೀ ರಾಮ ತನ್ನ ಸೈನ್ಯ ಕರ್ಕೊಂಡು ಬಂದರೆ ನಿನಗೇನಾಗಲಿಕ್ಕಿಲ್ಲ, ಯೋಚನೆ ಮಾಡು ಅಂತಂದಂತೆ. ತಬ್ಬಿಬ್ಬಾಗಿಬಿಟ್ಟ ರಾವಣ. ತಲೆ ಕೆಟ್ಟೋಯ್ತವನಿಗೆ, ಹೆದರಿದ ಸ್ವಲ್ಪ. ಯಾಕಾದರೂ ಏನು ಮಾಡಿಬಿಟ್ನೋ ನಾನು ಅಂತ ಅಂದ್ಕೊಂಡ. ಅಷ್ಟಾದರೆ ಸಾಕು ಅಂತಂದಿದ್ದ ರಾಮ. ಆಮೇಲೆ ಸಮುದ್ರದಿಂದ ಮತ್ತೆ ಹಾರ್ತಾ ಇದ್ದಾನೆ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರವರೈ ಸಮೇತ. ಆಕಾಶ ಮಾರ್ಗವಾಗಿ ಸಮುದ್ರದಿಂದ ಹಾರಿ ಈ ಬದಿಗೆ ಬಂದಾಗ ಆಕಾಶದಲ್ಲಿ ಬರ್ತಿದ್ದಾನೆ ಅಂದಾಗಲೇ ಎಲ್ಲಿಲ್ಲದ ಸಂತೋಷ. ಒಬ್ಬೊಬ್ಬರು ಒಂದೊಂದು ರೀತಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ವಾದ್ಯ ಮೊಳಗಿಸ್ತಾರೆ, ಜಯಘೋಷ ಮಾಡ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಅಂತೂ ನಮ್ಮ ಆಂಜನೇಯ ಸೀತಾಮಾತೆಯನ್ನು ಕಂಡು ಬಂದ ಅಂತ ಭಾರಿ ಸಂತೋಷ ಆಯಿತು. ಸಂತೋಷವನ್ನು ಹೇಗೆ ಆಚರಣೆ ಮಾಡಬೇಕು? ರಾಮ
ಹೇಳಿ ಕಳಿಸಿದಂಥ ಕಾರ್ಯ ಮಾಡಿದ ಮೇಲೆ ಈ ಸಂತೋಷದ ಆಚರಣೆ ಆಗಬೇಕಲ್ಲ, ಮಾಡ್ಕೊಂಡು ಬಂದಿದ್ದಾನೆ ಪೂರ್ಣ ಹನುಮಂತ. ಅದಕ್ಕೊಂದು ಕಾಡಿನಲ್ಲಿ ನುಗ್ಗಿದ್ರಂತೆ. ಆ ಕಾಡಿನಲ್ಲಿ ಬೇರೆ ಬೇರೆ ಮರಗಳ ಮೇಲ್ಭಾಗದಲ್ಲೆಲ್ಲ ಜೇನುಗೂಡು ಕಟ್ಟಿತ್ತಂತೆ. ಆ ಜೇನುಗೂಡನ್ನು ಛಿದ್ರ ಮಾಡಿ ಜೇನು ರಸವನ್ನು ಕಪಿಗಳು ತಿಂತಾ ಇದ್ದಾರೆ. ಆಂಜನೇಯನಿಗೆ ಭಾರಿ ಸಂತೋಷ ಆಗಿದೆ ಅಂತ ಆ ಜೇನು ರಸವನ್ನು ಸವದ. ದಧಿಮುಖ ವಾನರ ಅಂತ ದಧಿಮುಖ ವಾನರ ಅಂತಿದ್ದ, ಅವನದು ಅದೆಲ್ಲ ಪರಿಸರ. ಅವನು ಓಡಿ ಹೋದ ಸುಗ್ರೀವನ ಹತ್ರ. ಕಪಿಗಳೆಲ್ಲ ಬಂದು ನನ್ನ ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ, ಕೂಗಾಡ್ತಿದ್ದಾರೆ, ಕಿತ್ತಿ ಬಿಸಾಕ್ತಿದ್ದಾರೆ ಜೇನುಗೂಡುಗಳನ್ನು, ತಿಂದು ತೇಗ್ತಿದ್ದಾರೆ ಜೇನು ರಸವನ್ನು. ರಾಮ, ಸುಗ್ರೀವ, ನೀನೇ ಏನಾದರೂ ಮಾಡಿ ರಕ್ಷಣೆ ಮಾಡು ಅಂತ ಕೂತ್ಕೊಂಡು ಬಂದಂತೆ ದಧಿಮುಖ. ಅದಕ್ಕೆ ದಧಿಮುಖ ಹಾಗೆ ಬಂದದ್ದು ನೋಡಿ, ಕಪಿಗಳು ತಾನೇ ನಿನ್ನ ಕಾಡಿನೊಳಗೆ ಬಂದಿರೋದು, ಅವರೆಲ್ಲ ನಮ್ಮವರೇ ಬಿಡು, ಆಂಜನೇಯ ವಾಪಸ್ ಬಂದಿದ್ದಾನೆ, ಅದಕ್ಕೆ ಹೀಗಾಗಿದೆ ಅಂತ ಪತ್ತೆ ಹಚ್ಚಿದ್ರಂತೆ. ನೋಡಿ, ಇದು ಜೇನು ಸವಿದು ಸಂತೋಷವನ್ನು ಆಚರಿಸಿದ ಘಟ್ಟ ರಾಮಾಯಣದಲ್ಲಿ ಬರ್ತದೆ. ಹಾಗಾಗಿ ಸಿಹಿ ಹಂಚೋದು ಅಂತ ಮಾಡ್ತಾರೆ, ಒಳ್ಳೆ ಕೆಲಸ ನಡೆದಾಗ ಸಿಹಿ ಹಂಚಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಆಂಜನೇಯನಿಗೆ ಜೇನಿನ ಅಭಿಷೇಕ ಬಹಳ ವಿಶೇಷ. ಯಾವಾಗಲೂ ಮಧು ಅಭಿಷೇಕ ಅಂತ ಮಾಡ್ತಾರೆ. ಮಧು ಅಭಿಷೇಕ ಮಾಡಿಬಿಟ್ರೆ ಎಲ್ಲ ಅಭೀಷ್ಟಗಳು ಪೂರ್ಣ ಆಗ್ತಾವೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಸಂತೋಷದ ಸಂಗತಿ. ಆಮೇಲೆ ಆ ಕಪಿಗಳ ಬಗ್ಗೆ ದೂರು ಕೊಟ್ಟ ದಧಿಮುಖ ವಾನರ. ಅಷ್ಟರಲ್ಲಿ ಕಪಿಗಳು ಬಂದೇ ಬಿಟ್ಟರು ರಾಮ ಸುಗ್ರೀವನಿದ್ದೆಡೆಗೆ. ಹನುಮಂತ ಹತ್ರ ಬಂದ. ರಾಮನ ಪಾದಕ್ಕೆ ಚೂಡಾಮಣಿಯನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನಂತೆ. ಅವಾಗ ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ತ ಸರ್ವ ಕಪಿವೀರವರೈ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ. ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ. ಚೂಡಾಮಣಿಯನ್ನಿಟ್ಟ. ಚೂಡಾಮಣಿ ಅಂದರೆ ಅದು ಸಾಮಾನ್ಯ ಮಣಿ ಅಲ್ಲ, ಚೂಡಾರತ್ನ, ಬಹಳ ವಿಶೇಷ ರತ್ನ. ಅದನ್ನಿಟ್ಟು ಸೀತಾ ಮಾತೆ ಕೊಟ್ಟಿದ್ದಾಳೆ ಅಂತ ಕೈ ಮುಗಿದು ಸರ್ವಾಂಗ ಕೈ ಪ್ರಣತಿ ಮತ್ಸ್ಯ ಚಕಾರ ಭಕ್ತ್ಯ. ಇಷ್ಟು ದೊಡ್ಡ ಕೆಲಸ ಮಾಡ್ಕೊಂಡು ಬಂದರೂ ಆಂಜನೇಯನಲ್ಲಿ ಸ್ವಲ್ಪವೂ ಗರ್ವ ಇರಲಿಲ್ಲ, ಅಹಂಕಾರ ಇರಲಿಲ್ಲ. ಕೆಲವರು ಸಣ್ಣ ಸಣ್ಣ ಕೆಲಸ ಮಾಡಿನೇ ಎದೆ ಉದ್ದ ಮಾಡ್ಕೊಂಡು ಮಾತಾಡ್ತಿರ್ತಾರೆ, ಅದೇನು ಇದೇನು ಅಂತ. ಹನುಮಂತ ನೋಡ್ರಿ, ಎಂಥ ದೊಡ್ಡ ಕೆಲಸ ಮಾಡಿದರೂ ಕೂಡ ಸ್ವಲ್ಪವೂ ಅಹಂಕಾರ ಇಲ್ಲದೆ ಸರ್ವಾಂಗ ಕೈ ಪ್ರಣತಿ ಮತ್ಸ್ಯ ಚಕಾರ ಭಕ್ತ್ಯ. ಎಲ್ಲ ಅಂಗಗಳಿಂದಲೂ ನಮಸ್ಕಾರ ಮಾಡಿ, ಸ್ವಾಮಿ ನೀನು ಪ್ರೇರಣೆ ಮಾಡಿದೆ ಅಂತ ಈ ಕೆಲಸ ಆಗಿದೆ, ನಂದೇನಲ್ಲ ಅಂತ ದೇವರಿಗೆ ಸಮರ್ಪಣೆ ಮಾಡಿದ. ಈ ವಿನಯ, ಈ ನಿರ್ಗರ್ವ, ಅಹಂಕಾರ ಇಲ್ದಿರೋದು, ಇಷ್ಟು ಭಕ್ತಿ, ಇಷ್ಟು ದೊಡ್ಡ ಕೆಲಸ ಮಾಡಿದ ಮೇಲೆ ಭಾಳ ವಿರಳ. ಯಾರಲ್ಲೂ ಇಂಥದ್ದನ್ನು ಕಾಣಲ್ಲ ನಾವು. ಅದಕ್ಕೆ ರಾಮಚಂದ್ರ ಎಂಥ ಸೇವೆ ಮಾಡಿ ಬಂದಿದ್ದಾನಲ್ಲ ಇವ ಅಂತ ತಾನೇ ಬಂದು ಹತ್ರ ಎರಡೂ ಕೈಗಳಿಂದ ಹನುಮಂತನನ್ನು ಎಬ್ಬಿಸಿ ಗಟ್ಟಿ ಆಲಿಂಗನ ಮಾಡಿಕೊಂಡಿದ್ದಾನೆ. ಸಮಾಶ್ಲಿಷದಮುಂ ಪರಮಾಭಿತುಷ್ಟ. ಬಹಳ ಸಂತೋಷ ಆಗಿದೆ ಶ್ರೀರಾಮಚಂದ್ರನಿಗೆ, ಹಾಗಾಗಿ ಗಟ್ಟಿ ಆಲಿಂಗನ ಮಾಡಿಕೊಂಡಿದ್ದಾನೆ. ಇದು ರಾಮ ಹನುಮಂತರಿಬ್ಬರ ಸುಪ್ರಸಿದ್ಧವಾದ ಆಲಿಂಗನ ಅಂತ ರಾಮಾಯಣ ವರ್ಣನೆ ಮಾಡ್ತದೆ. ಭಾರಿ ಅದ್ಭುತವಾದ ಆಲಿಂಗನ. ಈ ಆಲಿಂಗನದಿಂದ ರಾಮ ಹನುಮಂತನಿಗೆ ಕೊಟ್ಟದ್ದಾದರೂ ಏನು? ರಾಮನ ಸೇವೆಗೆ ರಾಮ ಕೊಟ್ಟದ್ದಾದರೂ ಏನು ಅಂತ ರಾಮಾಯಣ ಹೇಳ್ತದೆ. ರಾಮನಿಗೆ ಇನ್ನೇನೂ ಕೊಡಬೇಕು ಅಂತ ಅನಿಸಲೇ ಇಲ್ಲ, ತೋಚಲೇ ಇಲ್ಲ ಅಂತಾರೆ ವಾಲ್ಮೀಕಿಗಳು. ಸೀತೆಯನ್ನು ಕಂಡು ಬಂದದ್ದು, ರಾಕ್ಷಸರನ್ನ ಕೊಂದು ಬಂದದ್ದು, ಲಂಕೆಯನ್ನು ಸುಟ್ಟದ್ದು, ರಾವಣನಿಗೆ ಎಚ್ಚರಿಕೆ ಕೊಟ್ಟದ್ದು, ಅಕ್ಷಕುಮಾರನನ್ನು ಕೊಂದದ್ದು, ಒಂದೇ ಎರಡೇ ಹನುಮಂತ ಮಾಡಿದ ಸೇವೆ. ಪೂರ್ಣ ಸಂತೋಷಪಟ್ಟಿದ್ದಾನೆ. ಏನು ಕೊಡಬೇಕು ಇವನ ಸೇವೆಗೆ ಅಂತ ಯಾವುದನ್ನು ನೋಡಿದರೂ ಅದು ಕಡಿಮೆನೇ ಆಯ್ತಂತ. ಅಂಥ ಸೇವೆ ಮಾಡಿದ್ದ. ಬಂಗಾರ ಕೊಟ್ಟರೂ ಕಡಿಮೆ, ರಾಜ್ಯ ಕೊಟ್ಟರೂ ಕಡಿಮೆ,
ಇಂದ್ರ ಪದವಿಯಲ್ಲಿ ಕೂಡಿಸಿದ್ರೂ ಕಡಿಮೆ. ನೋಡಿ, ರಾಮನಿಗೆ ತನ್ನ ಸೇವೆ ಮಾಡಿದ ಭಕ್ತರ ಬಗ್ಗೆ ಇರುವ ಭಾವ ಎಂಥದ್ದು ಅಂತ ರಾಮಾಯಣ ಹೇಳ್ತದೆ. ಒಂದು ಅಳಿಲು, ರಾಮಾಯಣದ ಕಥೆ ಕೇಳ್ತೇವಲ್ಲ, ಅಳಿಲು ಮಾಡಿದ ಸೇವೆಯನ್ನೇ ಭಗವಂತ ಹೇಗೆ ಮಾಡ್ತಾನೆ, ಯಾವ ರೀತಿ ಅಳಿಲಿನ ಬಗ್ಗೆ ಅನುಕಂಪ ತೋರ್ತಾನೆ, ಇನ್ನು ಹನುಮ ಮಾಡಿದ ಸೇವೆಯನ್ನು ಏನು ಹೇಳಬೇಕು? ಅದಕ್ಕೆ ಹೇಳ್ದ ಆಂಜನೇಯ, ನಿನ್ನ ಸೇವೆಗೆ ನಾನು ಏನು ಕೊಟ್ಟರೂ ಕಡಿಮೆ ಆಗ್ತದಪ್ಪ. ಕೊಡಲಿಕ್ಕಿರೋದು ಒಂದೇ, ಈಗ ನಿನಗೆ ನನ್ನನ್ನೇ ಕೊಟ್ಬಿಡ್ತೇನೆ ಅಂತಂದಿದ್ದಾನೆ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟಃ. ನನ್ನನ್ನು ಕೊಡೋದು ಬಿಟ್ಟು ಬೇರೆ ಏನು ಕೊಟ್ಟರೂ ಕಡಿಮೆ ಆಗ್ತದೆ, ನನ್ನನ್ನೇ ಕೊಡ್ತೇನೆ ಅಂತ ರಾಮ ಆಲಿಂಗನದ ಮೂಲಕ ತನ್ನನ್ನೇ ಆಂಜನೇಯನಿಗೆ ಕೊಟ್ಟ ಅನ್ನುವ ಕಥೆ ಇದು ಸುಂದರಕಾಂಡದ ಕೊನೆಯ ಘಟ್ಟ ಅಂತ ನಾವು ಚಿಂತನೆ ಮಾಡ್ತೇವೆ. ಏನಿದರ ಸಂದೇಶ? ಒಬ್ಬ ರಾಜ ನಾವು ಮಾಡುವಂತಹ ಗಾನದಿಂದ ಅಥವಾ ನರ್ತನದಿಂದ ಇನ್ನೇನೋ ಕಾರ್ಯದಿಂದ ಬಹಳ ಪ್ರೀತನಾಗಿದ್ದಾನೆ ಅಂದರೆ ಏನು ಕೊಡಬಲ್ಲ? ತನ್ನ ಕೈಯಲ್ಲಿದ್ದಂಥ ಯಾವುದಾದ್ರೂ ಆಭರಣ, ಕೈಗೆ ಹಾಕ್ಕೊಳ್ಳೋ ಆಭರಣ ತೆಗೆದು ಭಲೆ ಎಂಥ ನರ್ತನ ಮಾಡಿದೆ ಅಂತ ನರ್ತಕಿಗೆ ಕೊಡ್ತಾರೆ. ಎಂಥ ಗಾನ ಮಾಡಿದೆ ಅಂತ ಅವನಿಗೆ ಕೊರಳಲ್ಲಿರುವಂಥ ಹಾರ ಕೊಡ್ತಾನೆ. ಇಷ್ಟೇ ಕೊಡಬಲ್ಲ. ಯಾವುದಾದ್ರೂ ರಾಜ ಮಾಡಿದಂಥ ಕಾರ್ಯವನ್ನು ಸಂತೋಷಪಟ್ಟು ಬೆಚ್ಚಿ ತನ್ನನ್ನೇ ಕೊಟ್ಟದ್ದು ಅಂತ ಎಲ್ಲಾದರೂ ಇತಿಹಾಸದಲ್ಲಿ ಕೇಳಿದ್ದೀರಾ? ಜಗತ್ತಿನ ರಾಜನಾದ ದೇವರು ತನ್ನ ಭಕ್ತರು ಮಾಡುವ ಸೇವೆಗೆ ತನ್ನನ್ನೇ ಕೊಡ್ತಾನೆ ಅಂತಂದಕ್ಕೆ ಈ ಹನುಮಂತನ ಸೇವೆಯಲ್ಲಿ ರಾಮ ಕೊಟ್ಟದ್ದೇ ನಿದರ್ಶನ. ಅದಕ್ಕೆ ಲೋಕದ ಯಾರ್ಯಾರ್ದೋ ರಾಜರ ಕೈ ಆಳುಗಳಾಗಬೇಡ್ರಿ, ದೇವರ ಆಳಾಗ್ರಿ, ಆಂಜನೇಯನ ಭಕ್ತರಾಗ್ರಿ. ಅವರೆಲ್ಲ ನಿಸ್ವಾರ್ಥವಾಗಿ ನಿರ್ವ್ಯಾಜವಾಗಿ ತಮ್ಮನ್ನೇ ಕೊಟ್ಟು ಬಿಡ್ತಾರಂತೆ ನಮಗೆ, ಭಕ್ತಿಗೆ ಪರವಶರಾಗಿ. ಇದು ಬೇಕು ನಮಗೆ. ಇದು ರಾಮ ಆ ಸಂದರ್ಭದಲ್ಲಿ ಹನುಮಂತನಿಗೆ ಕೊಟ್ಟದ್ದು ಅಂತ ವಾಲ್ಮೀಕಿಗಳು ವಿವರಣೆ ಮಾಡಿದ್ದಾರೆ. ಈ ದಿನಗಳಲ್ಲಿ ರಾಮಾಯಣದ ಸುಂದರಕಾಂಡವನ್ನು ನಾವು ಪ್ರವಚನ ಕೇಳ್ತಾ ಬಂದಿದ್ದೇವೆ. ಇವತ್ತು ಅದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈಗ ಎಂಥ ಸುಂದರವಾಗಿ ನಡೀತು ಸುಂದರಕಾಂಡ. ಇಲ್ಲಿ ಪ್ರತಿ ವಿಷಯಗಳು ಸಂದೇಶದ ರೂಪದಲ್ಲಿ ದೇವರು ಪ್ರೇರಣೆ ಮಾಡಿ ನಡೆಸಿದ ಅಂತ ಭಾವಿಸೋಣ. ಇಂಥ ಸುಂದರಕಾಂಡವನ್ನು ರಚಿಸಿಕೊಟ್ಟವರು ವಾಲ್ಮೀಕಿ ಋಷಿಗಳು. ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದರು ಮುಂದಿನವರೆಲ್ಲ. ನಾವಿವತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಆ ಋಷಿಗಳ ಪರಂಪರೆ, ಗುರುಗಳ ಪರಂಪರೆಯನ್ನು ಈ ಸಂದರ್ಭದಲ್ಲಿ ನೆನೆಸಿ ಅವರಿಗೆ ಕೃತಜ್ಞತೆಯನ್ನು ನಮಸ್ಕಾರಪೂರ್ವಕವಾಗಿ ಸಲ್ಲಿಸೋಣ. ಹಾಗೂ ಇಂಥ ಪರಂಪರೆಯಲ್ಲೇ ನಮ್ಮ ಹಿರಿಯರೆಲ್ಲ ನಮಗೆ ಸಂಸ್ಕೃತಿಯನ್ನು ಕೊಟ್ಟರು. ಧರ್ಮ ಮಾರ್ಗದಲ್ಲಿ ನಡೆಸೋ ಹಾಗೆ ಪ್ರೇರಣೆ. ಇಲ್ಲಿ ಬಂದವರು ಯಾರು ಸಂಸ್ಕೃತಿ ಇಲ್ಲದವರೇನಲ್ಲ, ನಾವು ನೀವು. ಈ ಸಂಸ್ಕೃತಿ, ಈ ಸಂಸ್ಕಾರ ಇದನ್ನು ಉಳಿಸಿ ನಮ್ಮ ತನಕ ಬೆಳೆಸಿ ಕೊಟ್ಟವರು ಯಾರು? ನಮ್ಮ ತಂದೆ ತಾಯಿಯರು. ಹಾಗಾಗಿ ಇಲ್ಲಿ ಬಂದವರೆಲ್ಲ ನಮ್ಮ ತಂದೆ ತಾಯಂದರಿಗೆ ನಾವು ನಮಸ್ಕಾರ ಧನ್ಯವಾದಗಳನ್ನು ಸಲ್ಲಿಸೋಣ. ಋಷಿಗಳ ಪರಂಪರೆ, ಹಿರಿಯರ ಗುರುಗಳ ಪರಂಪರೆಗೆ, ತಂದೆ ತಾಯಂದರಿಗೆ, ನಮ್ಮ ಹಿರಿಯರಿಗೆ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಸಲ್ಲಿಸೋಣ. ಇದೇ ಹೀಗೆ ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೂ ಕೂಡ ಅದು ಮುಂದುವರಿಯೋ ಹಾಗೆ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸೋಣ. ಚನ್ನಪಟ್ಟಣದ ಆಂಜನೇಯನ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ನಡೀತಿರುವ ಇವತ್ತಿನ ಕಾರ್ಯಕ್ರಮ ಅನ್ನ ಸಂತರ್ಪಣ ತತ್ಪೂರ್ವಭಾವಿಯಾಗಿ ಜ್ಞಾನದ ಯಜ್ಞ, ಜ್ಞಾನ ದಾಸೋಹ. ಕೊಡುವ ಅನ್ನ ಆಹಾರ ಒಂದು 3 ರಿಂದ 4 ಗಂಟೆ ಒಳಗೆ ದೇಹದೊಳಗೆ ಜೀರ್ಣ ಆಗಿಬಿಡ್ತದೆ. ಜೀರ್ಣ ಆಯಿತು ಅಂದರೆ ಮತ್ತದು ಸಿಗಲ್ಲ, ಅದರದ್ದು ಅಷ್ಟೇ. ಆದರೆ ಈ ಜ್ಞಾನ ಇದೆಯಲ್ಲ, ಇದು ಜೀರ್ಣ ಆಗೋದಲ್ಲ, ಇದು ಬೆಳವಣಿಗೆ ಆಗೋದು. ಹಾಗಾಗಿ ನಮ್ಮ ಹಿರಿಯರು ಭಾರತೀಯ ಸಂಪತ್ತು ಅಂತ ಕೊಟ್ಟು ಹೋಗಿರೋದು ಬೇರೆ ಇನ್ನೇನಲ್ಲ, ಜ್ಞಾನದ ಸಂಪತ್ತು, ಅಮೂಲ್ಯವಾದ ಜ್ಞಾನದ ಸಂಪತ್ತು. ಅದರಲ್ಲಿ ಪ್ರಮುಖವಾದದ್ದು 2.
ಒಂದು ಮಹಾಭಾರತ, ಇನ್ನೊಂದು ರಾಮಾಯಣ. ಅದಕ್ಕಿಂತಲೂ ಮೇಲಿರೋದು ವೇದ. ವೇದ, ಉಪನಿಷತ್ತು ಎಲ್ಲ ಅಮೂಲ್ಯವಾದದ್ದು. ಅವುಗಳ ಮೂಲಕ ಜ್ಞಾನ ಸಂಪಾದನೆ, ಜ್ಞಾನಾರ್ಜನೆ, ಜ್ಞಾನದ ದಾಸೋಹ ನಡೀತದೆ. ಅದು ಭಾರತದಲ್ಲಿ ವಿಶೇಷವಾಗಿ ನಡೀತಿದೆ, ಹಿಂದೆಯೂ ನಡೆದಿದೆ. ಈ ಜ್ಞಾನ ಇಲ್ಲದೆ ಮನುಷ್ಯ ಇರಲಾರ, ಮನುಷ್ಯನ ಬದುಕೇ ದುಸ್ತರ ಆಗ್ತದೆ. ಅಂಥ ಜ್ಞಾನವನ್ನು ನಾವು ಪಡೆದ್ರೆ, ಕೊಟ್ಟರೆ ಅದು ಯಾವತ್ತೂ ಕೂಡ ಜೀರ್ಣ ಆಗುವಂಥದ್ದಂತೂ ಅಲ್ಲ, ಅದು ಬೆಳವಣಿಗೆ ಆಗೋದು. ಹಾಗಾಗಿ ಚನ್ನಪಟ್ಟಣದ ದೇವಸ್ಥಾನದ ಸದಸ್ಯರು ಪ್ರತಿಯೊಬ್ಬರಿಗೆ ಜ್ಞಾನ ಕೊಡುವ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ನಾವು ತುಂಬು ಹೃದಯದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಈ ಜ್ಞಾನದ ದಾಸೋಹ ಎಷ್ಟೆಷ್ಟು ನಡೀತದೆ ಅಷ್ಟಷ್ಟು ಮನುಷ್ಯರಲ್ಲಿ ಬದಲಾವಣೆ ಕಂಡು ಬರ್ತದೆ. ಹಾಗಾಗಿ ಇಲ್ಲಿ ಬಂದವರು ಯಾರಿಗೆ ಬೇಕಾದರೂ ಪ್ರೇರಣೆ ಆಗ್ಬೋದು, ಯಾವಾಗ ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ. ಈ ಜ್ಞಾನದ ಕಾರ್ಯವನ್ನು ಸಾಧ್ಯವಾದಷ್ಟು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿ ಸಮಾಜದಲ್ಲಿ ಇವತ್ತು ಶಬ್ದ ಅದೇನೇನೋ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಬಂದಿದೆ, ಹೊಸ ಹೊಸ ಲೈಟ್ ಸಿಸ್ಟಮ್ ಬಂದಿದೆ, ಹೊಸ ರೀತಿ ಸ್ಟೇಜ್ಗಳ ವಿನ್ಯಾಸ ಬಂದಿದೆ, ನಾನಾ ರೀತಿ ಭಾಷಣಗಳನ್ನು ಮಾಡೋರು ಬಂದಿದ್ದಾರೆ, ಎಂಟರ್ಟೈನ್ ಮಾಡೋರು ಬಂದಿದ್ದಾರೆ. ಎಲ್ಲ ಇರಲಿ, ಸಮಾಜದಲ್ಲಿ ಎಲ್ಲ ಬೆಳೀಲಿ. ಆದರೆ ಎಲ್ಲದರ ಹಿಂದೆ ನಮ್ಮ ಭಾರತೀಯ ಋಷಿಗಳು ಕೊಟ್ಟ ಜ್ಞಾನ ಪರಂಪರೆಯಿಂದ ಬೆಳೆಯೋ ಹಾಗೆ ಆಗಬೇಕು. ಅದು ಆಗದೆ ಹೋದರೆ ಎಲ್ಲ ಬೆಳೆದರೂ ಕೂಡ ಅದು ವ್ಯರ್ಥ. ಅದೊಂದಾಯಿತು ಅಂದರೆ ಎಲ್ಲ ರೀತಿಯಿಂದ ಅದು ಮೇಲೆ ಬೆಳೆಯುತ್ತಿದೆ ಅಂತ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಈ ದೇವಸ್ಥಾನದ ಪ್ರಾಂಗಣ, ಮುಖ್ಯ ಪ್ರಾಣ ಅಂದರೆ ಆಂಜನೇಯ ಎಲ್ಲರಿಗೂ ಕೂಡ ಒಂದೊಳ್ಳೆ ಜ್ಞಾನ ಕಾರ್ಯ ಆಗಬೇಕು ಅಂತ ಹೇಳಿ ಪ್ರೇರಣೆ ಮಾಡಿ ಎಲ್ಲ ಕಮಿಟಿ ಸದಸ್ಯರ ಮೂಲಕ ಒಂದು ದಿನ ದಾಸೋಹ ಅನ್ನ ಸಂತರ್ಪಣೆ, 5 ದಿನಗಳ ಕಾಲ ಜ್ಞಾನ ಸಂತರ್ಪಣೆಯನ್ನು ಮಾಡಿಸಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಇನ್ನು ಇಂಥ ಕಾರ್ಯಕ್ರಮಗಳಾಗಬೇಕಾದ್ರೆ ಸಹಕಾರ ಬಹಳ ಬೇಕು. ಸಹಕಾರ ಇಲ್ಲದೆ ನಡೆಯಲ್ಲ. ಯಾರೆಲ್ಲರ ಸಹಕಾರದಿಂದ ಇಂಥ ಕಾರ್ಯಕ್ರಮಗಳು ನಡೆದಿದ್ದಾವೆ ಅವರೆಲ್ಲರನ್ನೂ ಶ್ರೀರಾಮಚಂದ್ರ ಹಾಗೂ ಆಂಜನೇಯ ಅವರ ಮನೆ ಕುಟುಂಬದ ಸದಸ್ಯರನ್ನು ಹಾಗೂ ಅವರನ್ನು ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ, ಮತ್ತಷ್ಟು ಇಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತದೆ. ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಹನುಮಂತ ಅವರಿಗೆ ಅನುಗ್ರಹಿಸಲಿ ಅಂತ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ದೇವರ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಭಟ್ಕಳದ ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತಿದೆ. ಹಾಗಾಗಿ ತಹಶೀಲ್ದಾರರು ಭಟ್ಕಳ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಆ ತಹಶೀಲ್ದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹಾಗೂ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸ್ಟೇಜಿನ ವ್ಯವಸ್ಥೆನೇ ಆಗದೆ ಹೋದರೆ ನಾವು ಎಲ್ಲಿ ಕೂತ್ಕೊಂಡು ಪ್ರವಚನ ಮಾಡಬೇಕು, ಎಲ್ಲಿ ಕೂತ್ಕೊಂಡು ತಾವೆಲ್ಲ ಕೇಳಬೇಕು. ಈ ವ್ಯವಸ್ಥೆಯ ಸೇವೆಯಲ್ಲಿ ಕೇಶವ ಆಚಾರ್ಯ ಅನ್ನುವರು ಇಂಥ ಕಾರ್ಯಕ್ರಮದ ಸೇವೆಯನ್ನು ವಹಿಸ್ಕೊಂಡು ಮಾಡಿದ್ದಾರೆ. ಅವರೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರ ಆಗಲಿ, ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸೌಂಡ್ ವ್ಯವಸ್ಥೆ ಈ ಬಾರಿ ಪ್ರತಿ ಬಾರಿಗಿಂತಲೂ ಈ ಬಾರಿ ಸೌಂಡ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಧ್ವನಿ ಮುದ್ರಣದ ವ್ಯವಸ್ಥೆ. ಹಾಗಾಗಿ ಶಾರದಾ ಸೌಂಡ್ ವ್ಯವಸ್ಥೆ ಮಾಡಿದ ನಮ್ಮ ನಿತೇಶ್ ದೇವಾಡಿಗ ಅನ್ನೋವರಿಗೆ ಗುರುಗಳ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಸಾಮಾನ್ಯ ನಾವು ಅಲ್ಲಲ್ಲಿ ಪ್ರವಚನಕ್ಕೆ ಹೋದಾಗ ಮೈಕ್ ಇಟ್ಟ ಮೇಲೆ ಮತ್ತೆ ಅವರೇನು ಕಾಣಲ್ಲ, ಅವರು ಅಲ್ಲೋ ಹೋಗಿರ್ತಾರೆ. ಕಾರ್ಯಕ್ರಮ ಮುಗಿಯುವಾಗ 5 ನಿಮಿಷ ಮುಂಚೆ ಬಂದು ಮೈಕೆಲ್ಲ ತಗೊಂಡು ಹೋಗಿರ್ತಾರೆ. ಆದರೆ ನಮ್ಮ ನಿತೇಶ್ ಹಾಗಲ್ಲ,
ಕಾರ್ಯಕ್ರಮ ಪ್ರಾರಂಭದಿಂದ ಹಿಡಿದು ಮುಗಿಯೋವರೆಗೂ ಬರೀ ಇದ್ದದ್ದಲ್ಲ, ಪ್ರವಚನವನ್ನು ಕೇಳಿದ್ದಾರೆ, ಆದ್ದರಿಂದ ಅವರಿಗೆ ಮತ್ತೊಂದು ರೀತಿ ಚಪ್ಪಾಳೆ. ಇಂಥವ್ರು ಬೇಕು. ಈ ರೀತಿ ಸಕ್ರಿಯ ಭಾಗವಹಿಸೋರನ್ನು ನಾವು ಅಭಿನಂದಿಸಬೇಕು. ವಸ್ತ್ರಾಲಂಕಾರದ ಸೇವೆ, ಪುಷ್ಪಾಲಂಕಾರದ ಸೇವೆ, ವಸ್ತ್ರ ಅಲ್ಲ ಪುಷ್ಪ, ದಿನನಿತ್ಯ ಪುಷ್ಪವನ್ನು ಕಟ್ಟಿ ದೇವರಿಗೆ ಅದನ್ನು ಅಲಂಕರಿಸೋದರಲ್ಲಿ ಮನೋಹರ್ ನಾಯ್ಕ್ ಅವರು ಸೇವೆ ಸಲ್ಲಿಸಿದ್ದಾರೆ. ಬರೀ ಪುಷ್ಪಾಲಂಕಾರ ಅಲ್ಲ, ರೈಲ್ವೆ ಸ್ಟೇಷನ್ನಿಗೆ ಬಿಡೋದ್ರಲ್ಲೂ ಅವ್ರ ಪಾತ್ರ ಇದೆ. ನನ್ನನ್ನು ಅವರಿಗೂ ಅವರ ಸದಸ್ಯರಿಗೆಲ್ಲ ದೇವರು ಅನುಗ್ರಹಿಸಲಿ. ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ, ಇನ್ನು ಇವತ್ತಿನ ಸಂತರ್ಪಣೆಗೆ ಅಡಿಗೆ ಭಟ್ರು ಭಾಳ ಮುಖ್ಯ. ಇವತ್ತಿನ ಕಾಲದಲ್ಲಿ ವಿಶೇಷ ಹೇಳಬೇಕು ಅಡಿಗೆ ಭಟ್ರ ಬಗ್ಗೆ. ನಾವು ಬಹಳ ವಿಚಿತ್ರ ಆಗಿದೆ ಕಾಲ. ಆದರೆ ಹನುಮಂತನ ಸೇವೆ, ಆಂಜನೇಯನ ಸೇವೆಗಾಗಿ ತಮ್ಮ ಎಲ್ಲ ಸದಸ್ಯರೊಟ್ಟಿಗೆ ಬಂದು ಅಡಿಗೆ ಭಟ್ರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕಾರ್ಯ ಮಾಡಿ ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡಿಸುವಂತೆ ಮಾಡಿದ್ದಾರೆ. ಸ್ವಯಂ ಸೇವಕರು ಬಹಳ ವಿರಳ ಆಗಿದೆ ಈಗೆಲ್ಲ ಸ್ವಯಂ ಸೇವಕರದ್ದು. ಅವರೂ ಬಂದಿದ್ದಾರೆ. ಆ ಬಾಂಧವರಿಗೆಲ್ಲ ಆಂಜನೇಯ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇನ್ನು ದೇವಸ್ಥಾನದ ಅರ್ಚಕ ವೃಂದ, ಪ್ರಮೋದ್ ಭಟ್ ಮೊದಲಾದವರೆಲ್ಲ ಎಷ್ಟು ಶ್ರದ್ಧೆಯಿಂದ ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಕೊಂಡು ದೇವರ ಸೇವೆ ಮಾಡಿಕೊಂಡಿದ್ದಾರೆ. ಅವರಿಗೆ ಮತ್ತು ದೇವಿ ದಾಸ್ ದೇವಾಡಿಗ ಅವರಿಗೆ ಮತ್ತು ಪ್ರವಚನಕ್ಕೆ ಅಂತ ಸೇವಾಕರ್ತೃಗಳು ಅಂತ ಯಾರಿದ್ದಾರೋ ಅವರಿಗೆ, ಇವರೆಲ್ಲರಿಗೂ ಇನ್ಯಾರ್ದು ಬಿಟ್ಟಿಲ್ಲ ಅಂತ ಅಂದ್ಕೊಳ್ತೇನೆ. ಎಲ್ಲರಿಗೂ ಶ್ರೀರಾಮನ ರಕ್ಷೆ, ಆಂಜನೇಯನ ಅಭಯ ಹಸ್ತ ವಿಶೇಷವಾಗಿ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ, ಈ ಎಲ್ಲ ಸೇವಾಕರ್ತರಿಗೂ ಅವರವರ ಮನೆಯ ಸದಸ್ಯರಿಗೂ ಅವರಿಗೆ ಭಗವಂತ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯವನ್ನು ಕೊಡಲಿ ಪ್ರಾರ್ಥಿಸಿ, ನೀವೆಲ್ಲ ಭಟ್ಕಳದ ಸಜ್ಜನರು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗು ಬರೋ ಹಾಗೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು, ದೇವರ ಶ್ರೀರಕ್ಷೆಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಹೀಗೆ ಕಾರ್ಯಕ್ರಮಗಳು ಶಾಂತವಾಗಿ ಒಳ್ಳೆಯ ಮನಸ್ಸಿನಿಂದ, ಇಲ್ಲಿ ಯಾರ್ದು ತೊಗೊಂಡು ಹೋಗಬೇಕಾದದ್ದಿಲ್ಲ, ಏನೂ ಮಾಡಬೇಕಾದದ್ದಿಲ್ಲ, ಏನೇ ದುಡಿದ್ರೂ ಇಲ್ಲೇ ಬಿಟ್ಟು ಹೋಗೋದು ನಾವೆಲ್ಲ ಮೇಲೆ. ಆದರೂ ಸುಮ್ಮನೆ ಹಾರಾಡ್ತಿರ್ತೀವಿ, ನಾನಲ್ಲಿ ನಾನು ಇಲ್ಲಿ ಅಂತ. ಲೋಕದ ವ್ಯವಸ್ಥೆ ಆಗಿದೆ. ಅದಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ, ಸಮಬಾಳ್ವೆಯಿಂದ, ದೈವ ಭಕ್ತರಾಗಿ, ಒಳ್ಳೆಯ ಸಂಸ್ಕೃತಿಯಿಂದ ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಹಿರಿಯರು, ನಮ್ಮ ದೈವ, ಇವನ್ನ ಯಾವತ್ತೂ ನಾವು ಹೀಗಳಿದೆ, ಇವುಗಳನ್ನೆಲ್ಲ ಒಟ್ಟು ಸೇರಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಆ ಭಾವ ನಮ್ಮಲ್ಲಿರೋ ಹಾಗೆ ಆಗಬೇಕು. ಅದರಂತೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೆ ಕ್ಷೇಮವಾಗಲಿ. 5 ಬಾರಿ ರಾಮ ಮಂತ್ರ ಹಾಗೂ ಆಂಜನೇಯನ ಮಂತ್ರವನ್ನು ಹೇಳಿ